ಏನು ಹೇಳುತ್ತೆ ದೇವರ ವಾಕ್ಯ? ಚೆನ್ನಾಗಿ ಕೇಳಬೇಕು. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಯಾರು ಜಯಿಸ್ತಾನೆ? ದೇವರಿಂದ. ಪ್ರಾರ್ಥನೆ ಮಾಡಿದವನು ಅಥವಾ ದೇವರಿಂದ ಜನಿಸಿದವನು? ದೇವರಿಂದ ಜನಿಸಿದ. ಓಕೆ, ಮುಂದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ. ಈ ಲೋಕವನ್ನು ಜಯಿಸುವಂಥದ್ದು ಪ್ರಾರ್ಥನೆನೋ ವಿಶ್ವಾಸನೋ? ಯಾವುದು ಮೊದಲು, ಪ್ರಾರ್ಥನೆನೋ ವಿಶ್ವಾಸನೋ? ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸು ಆರಾಧನೆ, ಯೇಸುವೆ ಮಹಿಮೆ. ಈ ಲೋಕವನ್ನು ಜಯಿಸುವುದಂದ್ರೆ ಏನು? ಈ ಲೋಕ ನಮಗೆ ತಂದೊಡ್ಡುವ ಎಲ್ಲ ಸಮಸ್ಯೆಗಳು, ಎಲ್ಲ ಗೊಂದಲಗಳು, ಎಲ್ಲ ಕಷ್ಟಗಳು, ಇದನ್ನೆಲ್ಲ ಯಾರು ಜಯಿಸ್ತಾನೆ? ದೇವರಿಂದ ಹುಟ್ಟಿದವನು ಮಾತ್ರ. ಯಾರು? ದೇವರಿಂದ ಹುಟ್ಟಿದವ ಪ್ರತಿಯೊಬ್ಬ ದೇವರಿಂದ ಹುಟ್ಟಿದವನು ಈ ಲೋಕವನ್ನು ಜಯಿಸ್ತಾನೆ. ಉಳಿದವರು ಮತ್ತೆ ಮುಂದೆ ಹೇಳುತ್ತೆ ಏನು ವಾಕ್ಯ? ಯೇಸುವೇ ದೇವರ ಪುತ್ರನೆಂದು ನಂಬಿದವರೇ ಹೊರತು ಲೋಕವನ್ನು ಜಯಿಸಲು ಬೇರೆ ಯಾರಿಂದ ಸಾಧ್ಯ ಅಲ್ಲ. ಓಕೆ, ಈ ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದೇನು? ನಮ್ಮ ವಿಶ್ವಾಸ. ಹಾಲೆಲೂಯಾ. ಹೇಳೋಣ. ಹಾಲೆಲೂಯಾ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸ. ಈಗ ಲೋಕವನ್ನು ಜಯಿಸುವಂಥದ್ದು ಯಾವುದು? ನಮ್ಮ ವಿಶ್ವಾಸ. ಈಗ ನಮಗೆ ವಿಶ್ವಾಸ ಇದೆಯೋ? ವಿಶ್ವಾಸ ಇರಬಹುದು, ವಿಶ್ವಾಸ ಇದೆ. ವಿಶ್ವಾಸ ದೃಢವಾಗಿದೆಯೋ? ವಿಶ್ವಾಸ ಯಾವುದರಲ್ಲಿದೆ? ದೇವರಲ್ಲಿಯೋ, ದೇವರ ಮಾತಿನಲ್ಲಿಯೋ, ದೇವರ ವಾಗ್ದಾನದಲ್ಲಿಯೋ? ಎಲ್ಲಿದೆ ವಿಶ್ವಾಸ? ನಾವು ಕಲ್ತಿದ್ದು ಯಾವುದರಲ್ಲಿ ವಿಶ್ವಾಸ? ದೇವರಲ್ಲಿ ವಿಶ್ವಾಸ. ದೇವರ ಮಾತಿನಲ್ಲಿ, ದೇವರ ವಾಗ್ದಾನಗಳಲ್ಲಿ ನಾವು ವಿಶ್ವಾಸ ಇಡಲಿಕ್ಕೆ ಕಲ್ತಿದ್ದೇವೋ? ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಏನು ಹೇಳ್ತಾರೆ ಈ ಬಗ್ಗೆ? ಯಾರು ನನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುತ್ತಾನೋ ಅವನು ಬಂಡೆಯ ಮೇಲೆ ಮನೆ ಕಟ್ಟಿದವನಂತೆ. ಹಾಲೆಲೂಯಾ. ಆದರೆ ಯೇಸು ಸ್ವಾಮಿಯ ಮಾತಿನ ಪ್ರಕಾರ ಹೋದರೆ ಏನಾಗತ್ತೆ ಬ್ರದರ್? ಏನಾಗ್ಬೋದು? ಓಕೆ, ಅಲ್ಲ, ಅವರ ಮಾತಿನ ಪ್ರಕಾರನೇ ಹೋದ್ರೆ ಸಿಕ್ಕಾಕೊಳ್ತೇವೆ. ಸಮೃದ್ಧಿ ಅದು ಇದು ಬಿಡಿ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ಒಂದು ಕಡೆ ದೇವರನ್ನ ಹಿಡ್ಕೊಂಡಿದ್ದೇವೆ. ಓ ದೇವರೇ ಅಂತೇಳಿ ಚರ್ಚಿಗೆ ಹೋಗ್ತೇವೆ, ಪೂಜೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ನಮ್ಮ ಕೆಲಸ ಎಲ್ಲ ನಾವು ಪ್ರಪಂಚದ ಜನರ ಪ್ರಕಾರ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ. ಯಾವುದು ನಮಗೆ ಸುಲಭ ಕಾಣುತ್ತೆ ಅದರ ಪ್ರಕಾರ ನಾವು ಹೋಗ್ತೇವೆ. ಯಾಕೆ? ಈ ದೇವರ ವಾಕ್ಯದ ಪ್ರಕಾರ ಹೋದರೆ ನಾನು ಕತ್ತೆ ಗಾಡಿಯಲ್ಲಿ ಹೋದ ಹಾಗೆ ಅದು. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಬಹಳ ಸ್ಲೋ. ಆದರೆ ಪ್ರಪಂಚ ಹೋಗುವ ರೀತಿಯಲ್ಲಿ ಹೋಗುವುದಕ್ಕಿಂತ ಮೊದಲು ಅಲ್ಲಿ ತಲುಪಿರ್ತೇನೆ ಸೇಫ್ ಆಗಿ. ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಆದರೆ ಏನು? ಸ್ಪೀಡ್ ಬಾರಿ ಲೋ. ಫಾದರ್ ಕ್ಲಿಯರ್ ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಗುಲ್ಬರ್ಗದಲ್ಲಿ? ಎಷ್ಟು ವರ್ಷ ಇರ್ಬೋದು?
ಒಂದು 30 ವರ್ಷ, 30 ಇಯರ್ಸ್ ಬೇಡ, 17 ಅಂತ ಹೇಳ್ತಿದ್ರು ಯಾವಾಗಲೂ, 20 ವರ್ಷ ಅಲ್ವಾ. ಅವರಿಗೆ ಬೀದರಿಂದ ಗುಲ್ಬರ್ಗಕ್ಕೆ ಎಷ್ಟು ಹೊತ್ತು ಬಸ್ ಬೇಕು ಹೋಗ್ಲಿಕ್ಕೆ? ದಾರಿ ಎಷ್ಟು ಹೊತ್ತು? 3 ತಾಸು ಅಲ್ವಾ. ನಾನು ಹೇಳಿದೆ ನಿಮ್ಮ ಬಸ್ ಫಾದರ್ ಇಷ್ಟು ಸ್ಲೋ ಅಂದರೆ ಆ 3 ತಾಸಲ್ಲಿ ಅದು ತಲುಪತ್ತೆ ಅಂತ ಗ್ಯಾರಂಟಿನೇ ಇಲ್ಲ. 4.25 ತಾಸು ಅಂತ ನೀವು ಹಿಡ್ಕೊಂಡ್ರೆ ಮಾತ್ರ ಗೆಲ್ತೀರಿ, ಇಲ್ಲಾಂದ್ರೆ ಬೈಗಳ ತಿಂತೀರಿ, ಇಲ್ಲಾಂದ್ರೆ ಬಸ್ ಹೋಗ್ಬಿಡೋದು. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಯಾಕೆಂದ್ರೆ ನಾನು ಬಸ್ ಕಳ್ಕೊಂಡು ಅನುಭವಿಸಿ ನೋಡಿದ್ದೇನೆ. ಹಾಲೆಲೂಯಾ. ನೀ ಇಲ್ಲಿ ಬಸ್ಗಳನ್ನು ನಂಬಿದ್ರೆ ಅಷ್ಟು ಸ್ಲೋ, ಆದರೆ ತಲುಪೋದು ಗ್ಯಾರಂಟಿ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಸೇಫ್ ಇದೆ, ಎಲ್ಲ ಸುಕ್ಷೇಮವಾಗಿದೆ, ಖಂಡಿತವಾಗಿ ತಲುಪ್ತೀರಿ. ಹಾಲೆಲೂಯಾ. ಆದ್ರೆ ಏನ್ ಮಾಡಬೇಕು? ಅದರ ಪ್ರಕಾರ ನಾನು ಹೋಗ್ಬೇಕು. ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಈಗ ಯಾರು ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಯಸೋದಿಲ್ಲ, ದೇವರ ವಾಕ್ಯದ ಪ್ರಕಾರ ಮೂವ್ ಆಗ್ಲಿಕ್ಕೆ ಬಯಸುವುದಿಲ್ಲ. ಯಾಕೆ? ಸ್ಲೋ ಆಗುತ್ತೆ. ಅದು ಯಾವಾಗ ಆಗೋದು ಅಂತ. ಆದರೆ ಸೇಫೆಸ್ಟ್ ವೇ ಏನು ಹೇಳ್ತೇವೆ? ಸುರಕ್ಷಿತವಾದ ದಾರಿ. ಹಾಲೆಲೂಯಾ, ಹಾಲೆಲೂಯಾ. ಈಗ ನಾನು ಸ್ವಲ್ಪ ಹೊತ್ತು ಮುಂದೆಲ್ಲ ಹೇಳಿದೆ. ನನ್ನ ಹತ್ರ ಅವರು ಹೇಳಿದರು, ದೇವರ ಹತ್ರ, ಎಲ್ಲ ದೇವರ ಹತ್ರ ಪ್ರಾರ್ಥಿಸಿದೆ ಅಂತೇಳಿ. ನಮಗೆಷ್ಟು ದೇವರಿದ್ರು? ಹಾಗಾದ್ರೆ ಎಲ್ಲ ದೇವರಂದ್ರೆ ಯಾರು? ಅವ್ರ ಮಾತಿನಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ದೇವರ ಹತ್ರ ಎಲ್ಲಾ ರೀತಿಯಲ್ಲಿ ಪ್ರಾರ್ಥಿಸಿದೆ ಅಂತೇಳಿ ಹೇಳಿದ್ದವರು. ಹಾಲೆಲೂಯಾ, ದೇವರಲ್ಲಿ ಎಲ್ಲಾ ರೀತಿಯಲ್ಲಿ ಪ್ರಾರ್ಥಿಸಿದೆ ಅಂತೇಳಿ. ನಾನು ಅದಕ್ಕೆ ಒಂದೇ ಒಂದು ಪ್ರಶ್ನೆ ಹಾಕಿದೆ. ನಾವು ಬೇಡುವಂತಹ ರೀತಿ ತಪ್ಪಾಗಿದೆ, ಆದ್ರಿಂದ ಹೊಂದ್ಕೊಳ್ತಾ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರ ಇದ್ರೆ ಅದು ಉತ್ತರ ಕೊಡುತ್ತೆ. ಏನು? ಇಫ್ ಯುವರ್ ಪ್ರೇಯರ್ ಈಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ದ ಲಾರ್ಡ್, ನಿನ್ನ ಪ್ರಾರ್ಥನೆ ದೇವರದ ಚಿತ್ತದ ಪ್ರಕಾರ ಇದ್ರೆ ಅದು ಉತ್ತರಿಸಲ್ಪಡುತ್ತೆ, ನೋ ಡೌಟ್. ಆದ್ರೆ ನನ್ನ ಪ್ರಾರ್ಥನೆ ಚಿತ್ತದ ಪ್ರಕಾರ ಇಲ್ಲದೆ ಇದ್ರೆ ಅದು ಉತ್ತರಿಸಲ್ಪಡೋದಿಲ್ಲ. ಹಾಗಾದ್ರೆ ದೇವರ ಚಿತ್ತ ಯಾವುದಂತ ಹುಡುಕ್ತೀರಿ? ದೇವರ ಚಿತ್ತ ಏನು? ರೋಗದಲ್ಲಿರೋರ ಚಿತ್ತ ಏನು? ರೋಗದ ಬಗ್ಗೆ ದೇವರ ಚಿತ್ತ ಏನು? ಏನಿರ್ಬೋದು? ಎಲ್ಲಿಯಾದ್ರೂ ಯೇಸು ಸ್ವಾಮಿ ಬೈಬಲಲ್ಲಿ ರೋಗದಲ್ಲಿದ್ದವರೇ ನನ್ನ ಹತ್ರ ಪ್ರಾರ್ಥಿಸಿ ಅಂತ ಕೇಳಿದಾರ? ಹೇಳಿದಾರ? ಹೇಳಿದಾರ? ರೋಗದಲ್ಲಿದ್ದವರೇ ನನ್ನ ಹತ್ರ ಪ್ರಾರ್ಥಿಸಿ ಅಂತೇಳಿ ಹೇಳಿದಾರ? ಕೇಳಿರಿ ನಿಮಗೆ ಕೊಡಲಾಗುವುದಂತ ಹೇಳಿದ್ದಾರೆ. ಯಾವುದರ ಬಗ್ಗೆ? ನೋಡಿ, ಯೇಸು ಸ್ವಾಮಿ ಸತ್ಯವಂತರೌದಾ? ಒಂದು ಕಡೆ ಇಲ್ಲ ಅಂತ ಹೇಳುವವರು ಇನ್ನೊಂದು ಕಡೆ ಇದೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಫಸ್ಟಿಗೆ ಯೇಸು ಸ್ವಾಮಿ ಕಲಿಸ್ತಾರೆ, ನೀವು ಪ್ರಾರ್ಥಿಸುವ ಮೊದಲೇ ದೇವರಿಗೆ ಗೊತ್ತು ನಿಮಗೆ ಏನು ಬೇಕು ಅಂತ. ಏನು? ನೀವು ಪ್ರಾರ್ಥಿಸುವ ಮೊದಲೇ ದೇವರಿಗೆ ಗೊತ್ತು ನಿಮಗೆ ಏನು ಬೇಕು ಅಂತ. ಹೌದಾ? ಹಾಗಾದ್ರೆ ಇನ್ನೊಂದು ಕಡೆ ಕೇಳಿರಿ ನಿಮಗೆ ಕೊಡಲಾಗುವುದಂತ ಹೇಳಿದ್ರೆ ಈ ಮಾತೇನಾಯ್ತು? ಮನುಷ್ಯರಲ್ಲ ಯೇಸು ಸ್ವಾಮಿ ನಮ್ಮಾಗೆ. ಇದೊಂದು ಹೇಳ್ತಾರೆ, ಇದೊಂದು ಹೇಳ್ತಾರೆ. ಹೌದಾ? ಕರೆಕ್ಟ್ ಲಾಜಿಕ್. ಯೇಸು ಸ್ವಾಮಿ ತುಂಬಾ ಲಾಜಿಕ್ ಇದ್ದವರು. ಹೌದು ಇಲ್ಲ ಎಲ್ಲದರ ಬಗ್ಗೆ ತಿಳುವಳಿಕೆ ಇದ್ದವರು. ನಮಗೆ ಅಲ್ಲ. ಹಾಲೆಲೂಯಾ. ಪವಿತ್ರ ಆತ್ಮರಿಂದ ನಡೆಸಲ್ಪಟ್ಟವರು. ಯಾರಿಂದ? ಯೇಸು ಮನುಷ್ಯರ ದೇವರು? ವೆರಿ ಗುಡ್. ಒಬ್ರು ಮನುಷ್ಯರು ಹೇಳಿದ್ರು, ಒಬ್ರು ದೇವರು ಹೇಳಿದ್ರು. ನೋಡಿ, ಇಲ್ಲಿ ಕನ್ಫ್ಯೂಷನ್ ಯಾಕೆ ಬಂತು? ಒಳ್ಳೇದೇ. ಅದಕ್ಕೆ ನಾನು ಹೇಳೋದು, ಈ ಡಿಸ್ಕಷನ್ ಇದ್ರೆ ತಪ್ಪು ಸರಿ ಎಲ್ಲ ಒಟ್ಟಿಗೆ ಇದೆ. ಅದರಲ್ಲಿ ನಾವು ಕಲಿಬೇಕು. ಇದೇ ಸರಿ, ಇದೇ ತಪ್ಪು. ಇಂಜಿನಿಯರ್ ಆಗ್ತಾರೆ. H2 ಅಂದರೆ ನೀರು, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಹೈಡ್ರೋಜನ್ 2 ಪ್ರಮಾಣದಲ್ಲಿ,
ಆಕ್ಸಿಜನ್ ಒಂದು ಪ್ರಮಾಣದಲ್ಲಿ. ಯಾಕೆ ಇಷ್ಟು ತನಕ ನೀರನ್ನು ಯಾರು ಸೃಷ್ಟಿಸಲಿಲ್ಲ? ಆಕ್ಸಿಜನ್ ಬೇಕು, ಇದೆಯಾ? ಸಿಲಿಂಡರ್ಗಳಲ್ಲಿದೆ. ಹೈಡ್ರೋಜನ್ ಬೇಕು, ಇದೆಯಾ? ಗಾಳಿಯಲ್ಲಿ ಬೇಕಾದಷ್ಟಿದೆ. ಆಕ್ಸಿಜನ್ ಗಾಳಿಯಲ್ಲಿ ಬೇಕಾದಷ್ಟಿದೆ. ಯಾಕೆ ಇಷ್ಟು ತನಕ ನೀರು ಸೃಷ್ಟಿಸಲಿಲ್ಲ ಅಲ್ವಾ? ಯಾಕೆ? ಅವ್ರಿಗೆ ಗೊತ್ತು ಸೃಷ್ಟಿಸಿದ್ರೆ ಏನಾಗುತ್ತೆ ಅಂತೇಳಿ. ಈ ಪ್ರಪಂಚ ಇರಲ್ಲ ಅಷ್ಟೇ. ದೇವರು ಬುದ್ಧಿವಂತರು. ಮನುಷ್ಯರಿಗೆ ಎಲ್ಲಿ ತನಕ ಟೈಟ್ ಮಾಡ್ಲಿಕ್ಕೆ ಆಗತ್ತೆ ಮನುಷ್ಯರು ಅಲ್ಲಿಗೆ ಇಟ್ಟಿದ್ದಾರೆ ದೇವರು. ಅದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಬ್ಬ ಇವತ್ತಿಗೆ ಇಷ್ಟೇ ಅಂತೇಳಿ ಇಲ್ಲಿ ತನಕ ನಾವು ಏನು ಮಾಡಿದಿಷ್ಟೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗೆ ಈಗ ದೇವರು ಮನುಷ್ಯರು ಅಥವಾ ದೇವರು? ಯೇಸು ಸ್ವಾಮಿ ಮನುಷ್ಯರು, ದೇವರು? ನೀವು ಮನುಷ್ಯರೋ? ನೀವು ಮನುಷ್ಯರೋ ದೇವರೋ? ಹೇಗೆ ಹೇಳ್ತೀರಿ? 10 11 ಗೋವಿಂದಾರೆ ಗೋವಿಂದ, ನಾನು ಗೋವಿಂದ ಅಂತ ಹೇಳ್ತೇನೆ. ಹಾಲೆಲೂಯ್ಯ ಅಲ್ವಾ? ಮನುಷ್ಯ ಅಂತ ಯಾಕೆ ಹೇಳ್ತಾರೆ? ನರಮಾಂಸ ಇರುವವನು. ಯೇಸು ಸ್ವಾಮಿಗೆ ನರಮಾಂಸ ಇತ್ತೋ ಇಲ್ವೋ? ಇತ್ತೋ ಇಲ್ಲ? ಹಾಗಾದ್ರೆ ಮನುಷ್ಯರು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮತ್ತೆ ನೀವು ದೇವರಂತ ಹೇಳ್ತೀರಿ. ನಾನು ಹೇಳ್ತಾ ಇಲ್ಲಪ್ಪ, ನಾನೀಗ ಇವ್ರ ಪಕ್ಷದಲ್ಲಿ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ. ಸಾರು ಮಾಡ್ತೇವಲ್ಲ, ಕರಿ, ಏನು ಹೇಳ್ತೀರಿ ನಿಮ್ಮ ಇಲ್ಲಿ ಊರಲ್ಲಿ? ಬೇಳೆ. ಬೇಳೆ. ಅದಕ್ಕೆ ಒಗ್ಗರಣೆ ಕೊಡೋದಿದ್ರೆ ಹೋಳಿಗೆ. ಹೋಳಿಗೆ 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 ಹೇಳ್ತೀವಿ, ಒಗ್ಗರಣೆ. ಒಗ್ಗರಣೆ. ಹೋಳಿಗೆ ಹಾಕದಿದ್ರೆ ಅದೇ ಅಲ್ವಾ ಸರಿಯಲ್ಲ? ಮತ್ತೆ ಇನ್ನೇನು ಹೇಳಿ, ಅದೇನು ಅರ್ಥ ಆಗಿ ಅದಕ್ಕೆ ಟೇಸ್ಟ್ ಇರತ್ತಾ? ಇಲ್ಲ. ಇಲ್ಲನಾ ಇದೆಯಾ? ಇಲ್ಲ. ತಿಂತೀರಾ ನೀವು? ನಾನಂತೂ ತಿನ್ನಲ್ಲಪ್ಪ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ನಾವು ಯಾವುದನ್ನು ತಿಂತೇವೆ? ರುಚಿ ಇರೋದನ್ನು ತಿಂತೇವೆ. ಅದರಲ್ಲಿ ಏನಾದರೂ ಫ್ಲೇವರ್ ಇರಬೇಕು. ಫ್ಲೇವರ್ ಇದ್ದಾಗ ಏನಾಗುತ್ತೆ? ನನ್ನಲ್ಲಿ ಅದನ್ನು ಜೀರ್ಣಿಸುವ ರಸ ಬರುತ್ತೆ. ನಾನು ಯಾಕೆ ಅದನ್ನು ಇಷ್ಟಪಡಲ್ಲ? ನನ್ನ ಮೂಗಿಗೆ ಅದು ಪರಿಮಳ ಹೋಗೋದಿದ್ರೆ ಇಲ್ಲಿ ಏನು ಬರಲ್ಲ. ನಾಯಿ ಮುಂದೆ ಒಂದು ಬಿಸ್ಕೆಟ್ ಹಿಡೀರಿ, ನೋಡ್ತಾ ಇರಿ, ಅದರ ಬಾಯಿಂದ ಜೊಲ್ಲು ಸುರಿತಾ ಇರುತ್ತೆ. ಹಾಗೆ ನಾವು ಕೇಳ್ತಾ ಇರೋದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಮಗೆ ಕೇಳಲಿಕ್ಕಾಗತ್ತೆ. ಇಂಟ್ರೆಸ್ಟ್ ಮಾಡಬೇಕು. ಪ್ರವಚಕನ ಕೆಲಸ ಏನು? ಕಾಣದೇ ಇರುವಂಥದ್ದನ್ನು, ದೇವರ ವಾಕ್ಯದಲ್ಲಿರುವ ಕಾಣದೇ ಇರುವ ರಹಸ್ಯವನ್ನು ಕಾಣುವಂತೆ ತೋರಿಸುವವನೇ ಪ್ರವಚಕ. ಯಾವುದು? ಇಲ್ಲಿ ಬರೆದಿದೆ, ಅರ್ಥ ಆಗಲ್ಲ, ಕಾಣಿಸಲ್ಲ, ತೋರಿಸ್ಬೇಕು, ಕಾಣುವ ಹಾಗೆ ಮಾಡಬೇಕು. ಯಾರ ಕೆಲಸ? ಪ್ರೀಚರ್ ಕೆಲಸ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆಗ ಎಲ್ರಿಗೂ ಇಂಟ್ರೆಸ್ಟ್ ಆಗುತ್ತೆ. ಆದರೆ ಅಷ್ಟು ಮಾಡಿನೂ ಕೇಳುವವರು ಇಲ್ಲದೇ ಇದ್ದರೆ, ಕಷ್ಟನೇ ಇಲ್ಲದಿದ್ದರೆ ಯಾರಾದರೂ ಕೇಳ್ತಾರಾ? ನಾನಂತೂ ಕೇಳಲ್ಲ. ಅಗತ್ಯ ಇಲ್ಲದೆ ನಾನು ಯಾಕೆ ಕೇಳಬೇಕು? ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ದೇವರು ಮನುಷ್ಯರು, ದೇವರು ಯೇಸು ಸ್ವಾಮಿ ದೇವರು, ಮನುಷ್ಯರು. ಯೇಸು ಸ್ವಾಮಿ ಹುಟ್ಟಿದಾರಿಂದ ಮತ್ತೆ ಮರಿಯಮ್ಮ. ನಾವು ಹುಟ್ಟಿ ಎಲ್ಲಿಂದ? ತಾಯಿಯಿಂದ. ಯೇಸು ಸ್ವಾಮಿ ಯಾರಿಂದ ಹುಟ್ಟಿದ್ದು? ತಾಯಿಯಿಂದ ಅಲ್ವಾ? ಹಾಗಾದ್ರೆ ದೇವರು ಹೇಗೆ ಆದರು? ಅವರು ಪವಿತ್ರಾತ್ಮರಿಂದ ಹುಟ್ಟಿದ್ರು. ಅದು ನಾವು ನಂಬಿದ್ದಲ್ವಾ? ಈಗ ನಾನು ಪ್ರಶ್ನೆ ಬದಲಾಯಿಸ್ತೇನೆ. ಯೇಸು ಸ್ವಾಮಿಗೆ ಹೇಗೆ ಗೊತ್ತಾಯಿತು ಅವರು ದೇವರ ಪುತ್ರ ಅಂತ? ದೀಕ್ಷೆ ಸ್ನಾನ ತಗೊಂಡರು. ಓಕೆ, ಕರೆಕ್ಟ್, ಚೇಂಜ್ ಆಗಬಾರ್ದು. ದೇವರ ವಾಕ್ಯ ಹೇಳ್ತಾರೆ, ನೀವು ದೇವರಿಂದ ಜನಿಸಿದ್ದೀರಿ ಅಂತೇಳಿ. ಅದೇ ವಾಕ್ಯ ಅದೇ ದೇವರ ಬಾಯಿಂದ ಮಾತದ್ದು ಇಲ್ಲಿ ಬರೆದಿದೆ. ನಾವು ಒಪ್ಕೊಳ್ತೇವೋ?
ಸರ್ವೇಶ್ವರನ ತಂದೆಯಾದ ದೇವರ ಬಾಯಿಂದ ಮಾತು. ಇಗೋ, ಇವನೇ ನನ್ನ ಪುತ್ರನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನಾದವನು. ನಮ್ಮ ಬಗ್ಗೆ ಏನು ಬರೆದಿದೆ? ನೀವು ತಂದೆ ತಾಯಿಗಳಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಒಂದು ಯವನ ಶುಭ ಸಂದೇಶ 1ನೇ ಅಧ್ಯಾಯ 13ನೇ ವಾಕ್ಯ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ಅಂಥವರಿಗೆ, ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದದ್ದು. ಯಾರಿಂದ ಆದದ್ದು? ಯಾರ್ದು ಜನನ? ಮನುಷ್ಯರದಲ್ಲ. ಯಾರ್ದು? ಯಾರು ಯೇಸು ಕ್ರಿಸ್ತರನ್ನು, ಯಾರೆಲ್ಲ ಇಲ್ಲಿ ಯೇಸುವಲ್ಲಿ ವಿಶ್ವಾಸ ಇಟ್ಟೋದರಿದ್ದೀರಿ? ಒಬ್ರು ಮಾತ್ರ, 2, 3, ಸ್ವಲ್ಪ ಕೆಲವರು ಸ್ವಲ್ಪ ಈಗ ಇಟ್ಕೊಂಡಿದ್ದಾರೆ. ನಾನೇನು ಮಾಡಲ್ಲ, ನೀವು ತಪ್ಪು ಉತ್ತರ ಕೊಟ್ಟರೆ ಭಾರಿ ಒಳ್ಳೇದು, ಎಲ್ರಿಗೆ ಏನಾಗತ್ತೆ, ಲಾಭ ಆಗತ್ತೆ. ಹಾಲೆಲೂಯಾ. ಯಾರು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿದ್ದೇವೆ? ನನ್ನನ್ನು ಸೇರಿಸಿ ಹೇಳ್ತೇನೆ, ನನಗೂ ಇದು ಬೋಧನೆ ನಿಮಗೂ ಮಾತ್ರ ಅಲ್ಲ, ನನಗೂ ಬೇಕು. ಇದನ್ನು ನಾನು ಬೋಧಿಸುವಾಗ ನಾನು ಬುದ್ಧಿವಂತನಲ್ಲ, ಇದು ನನಗೆ ನಾನು ಹೇಳ್ತಾ ಇರೋದು. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಈಗ ದೇವರ ವಾಕ್ಯ ಏನು ಹೇಳುತ್ತೆ? ನಾವು ಎಲ್ಲಿಂದ ಹುಟ್ಟಿದ್ವಿ? ತಂದೆ ತಾಯಿಯಿಂದ. ಆದರೆ ದೇವರ ವಾಕ್ಯ ಹೇಳುತ್ತೆ, ಈಗ ನೀವು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಸಲುವಾಗಿ ಯಾರಿಂದ ಹುಟ್ಟಿದ್ದೀರಿ? ದೇವರಿಂದಲೇ. ಯೇಸುವಿನ ಜನನ ಹೇಗೆ ಆಯಿತು? ದೇವರಿಂದ. ನಮ್ಮ ಜನನ ಹೇಗೆ ಆಯಿತು? ದೇವರಿಂದ. ಹಾಲೆಲೂಯಾ. ಹೌದಾ ಇಲ್ಲ? ಹೌದಾ ಇಲ್ಲ? ದೇವರ ವಾಕ್ಯ ಸತ್ಯ ಅಲ್ವಾ? ಹೌದಾ ಇಲ್ಲ? ಇನ್ನು ಸುಳ್ಳಂತ ಯಾರಾದ್ರೂ ಹೇಳ್ತೀರಿ? ಇಲ್ಲ. ಒಂದ್ಸಲ ಯೇಸು ಸ್ವಾಮಿ ಹೇಳಿದ್ರು ಸತ್ಯ ಅಂತೇಳಿ ಮತ್ತೆ ಅದು ಸುಳ್ಳಾಗೋದಿಲ್ಲ. ದೇವರೇ ಹೇಳ್ತಾ ಇದ್ದಾರೆ, ಅಂಥವರ ಜನನವು, ಅಂದರೆ ಯಾರು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟರೋ ಆ ದಿನ ಅವರು ಯೇಸು ಸ್ವಾಮಿಯೊಂದಿಗೆ ಸತ್ತೋದ್ರು. ಯಾರು ವಿಶ್ವಾಸವಿಟ್ಟಿದ್ದಾರೋ ಅವರು. ಆನಂತರ ಏನಾಯಿತು? ನಮಗೆ ಕಣ್ಣಿಗೆ ಕಾಣಿಸಿತೋ? ಇಲ್ಲ. ನಾವೇನಾದ್ವಿ? ದೇವರಿಂದ ಹುಟ್ಟಿದ್ವಿ. ಈಗ ಯಾರಿಗೆಲ್ಲ ಗೊತ್ತು ನೀವು ದೇವರಿಂದ ಹುಟ್ಟಿದ್ದೀರ ಅಂತೇಳಿ? ಏನು ಲಕ್ಷಣ ತೋರಿಸ್ತೀರಿ? ಯಾರಾದ್ರೂ ಹೇಳಿದ್ರ ನಿಮ್ಮ ಹತ್ರ ನೀವು ದೇವರಿಂದ ಹುಟ್ಟಿದ್ದೀರಿ ಅಂತೇಳಿ? ಯಾರಾದರೂ ಹೇಳಿದ್ರ ನೀವು ದೇವರಿಂದ ಹುಟ್ಟಿದ್ದೀರಿ ಅಂತೇಳಿ? ಈ ಶುಭ ಸಂದೇಶವನ್ನು ನಿಮಗೆ ತಲುಪಿಸಿದ್ರಾ? ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆಗ ತೆಗೆದ ವಾಕ್ಯ ಏನು ಹೇಳಿತು? ದೇವರಿಂದ ಹುಟ್ಟಿದವನು ಮಾತ್ರ ಈ ಲೋಕವನ್ನು ಜಯಿಸ್ತಾನೆ. ಯಾವುದರಲ್ಲಿ? ಅದು ಮತ್ತೆ ಕಲಿಯೋಣ. ಈ ಲೋಕದಲ್ಲಿ ನಮಗಿಂತಲೂ ಹೆಚ್ಚು ಜಯಿಸುವವರಿದ್ದಾರೆ. ಯಾವ ರೀತಿ ಜಯಿಸ್ತಾ ಇದ್ದಾರೆ? ಹೆಚ್ಚು ಕಲಿತಾರೆ, ಹೆಚ್ಚು ಕಲಿತು ಸಂಪಾದನೆ ಮಾಡ್ತಾರೆ, ಸಂಪಾದನೆ ಮಾಡಿ ಬಹಳ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈಗ ಅಂಬಾನಿಯನ್ನು ಹಿಡ್ಕೊಳ್ಳೋಣ. ಅಂಬಾನಿ ಲೋಕವನ್ನು ಜಯಿಸಿದ್ದಾನೋ? ಏನು ಹೇಳ್ತೀರಿ ಜ್ಯೋತಿ? ನಾನು ದೊಡ್ಡ ವಿಷಯಗಳನ್ನು ಹಿಡ್ಕೊಳ್ಳಿ, ಸಣ್ಣ ವಿಷಯ ಎಲ್ಲ ಆಗೋದೇ ಇಲ್ಲ. ಅಂಬಾನಿ ಲೋಕವನ್ನು ಜಯಿಸಿದ್ದಾನಾ? ಪ್ರಪಂಚದ ರೀತಿಯಲ್ಲಿ ಹೌದು. ಯೇಸು ಸ್ವಾಮಿ ಹೇಳ್ತಾರೆ, ಇಡೀ ಲೋಕವನ್ನು ಜಯಿಸಿ ಆತ್ಮವನ್ನ ಕಳೆದುಕೊಂಡೇ ಆದರೆ ಏನು ಪ್ರಯೋಜನ? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಪ್ರಪಂಚದ ರೀತಿಯಲ್ಲಿ ಹೋಗಿ ಈ ಲೋಕವನ್ನು ಜಯಿಸ್ಲಿಕ್ಕಾಗತ್ತೆ, ದೇವರ ರೀತಿಯಲ್ಲಿ ಹೋಗಲಿಯೂ ಈ ಲೋಕವನ್ನು ಜಯಿಸ್ಲಿಕ್ಕಾಗತ್ತೆ. ಅಂಬಾನಿ ಅವನಿಗೆ ಬರುವ ಎಲ್ಲ ಸಮಸ್ಯೆಗಳನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಇರ್ಬೋದು? ದುಡ್ಡಿನಿಂದ. ಸಿಂಪಲ್. ಆರೋಗ್ಯ ಕೆಟ್ಟೋದ್ರೆ ಏನು ಮಾಡ್ತಾನೆ? ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಇರುವ ಡಾಕ್ಟ್ರಿದ ಆರೋಗ್ಯ ಕೆಟ್ಟೋದ್ರೆ ಮತ್ತೆ ಅಲಗ. ಡಾಕ್ಟ್ರ್ ಆರೋಗ್ಯ ಕೆಟ್ಟೋಗೋದಂದ್ರೆ ಏನು? ಅವರ ಬುದ್ಧಿಶಕ್ತಿ ಕೆಲಸ ಮಾಡದೇ ಇದ್ರೆ ಎಲ್ಲ ಹೋಯ್ತು ಅಲ್ವಾ? ಆದ್ರಿಂದ ದೇವರಲ್ಲಿ ವಿಶ್ವಾಸವಿಟ್ಟವನು ಬದುಕ್ತಾ ಇದ್ದಾನೋ? ಈ ಲೋಕವನ್ನು ಜಯಿಸ್ತಾ ಇದ್ದಾನ? ಯಾರಾದರೂ ನೋಡಿದ್ದೀರಿ? ಈ ಪ್ರಶ್ನೆ ಬೆಡ್ ರಿಡನ್ ಆಗಿದ್ದಾರಲ್ಲ, ಆಸ್ಪತ್ರೆಯಲ್ಲಿ ಇರ್ತಾರೆ, ರೋಗಾವಸ್ಥೆಯಲ್ಲಿ ಇರ್ತಾರೆ, ಬೆಡ್ಡಲ್ಲಿ ಇರ್ತಾರೆ, ಹಾಸಿಗೆಯಲ್ಲಿ ಇರ್ತಾರೆ, ಅವ್ರ ಹತ್ರ ಕೇಳಬೇಕು. ಈಗ ಜ್ಯೋತಿ ಹತ್ರ ಕೇಳಿದರೆ ಉತ್ತರ ಸಿಗಲ್ಲ. ಅದರಲ್ಲಿ ಸುಸ್ವಾಮಿ ಸಿದ್ಧಪಡಿಸಿದ್ದಾರೆ ಎಲ್ಲವನ್ನ. ನಿರಾಶರಾಗಿರ್ತಾರೆ, ಏನು ಉತ್ತರ ಇಲ್ಲ. ಇವತ್ತು ನಾನೊಂದು ಸನ್ನಿವೇಶ ಹೇಳಿದೆ, ಎಲ್ಲರಲ್ಲಿ ಕೇಳಿದೆ, ದೇವರಲ್ಲಿ ಎಲ್ಲ ರೀತಿಯಲ್ಲಿ ಪ್ರಾರ್ಥಿಸಿದೆ, ಆಗಲಿಲ್ಲ ಅಂತ. ಅದಕ್ಕೆ ನಾನೇನು ಉತ್ತರ ಕೊಟ್ಟೆ? ಏನು ಉತ್ತರ ಇತ್ತು ನಂದು? ಅವರೇನು ಹೇಳಿದರು? ಯಾವ ರೀತಿಯಲ್ಲೂ ಪ್ರಾರ್ಥಿಸಿ ಆಗಲಿಲ್ಲ. ಎಲ್ಲ ಬಿಡಿ, ನನ್ನ ತಾಯಿ ಹೇಳಿದ್ದೇ ನೆನಪಿದೆ, ಯಾಕೆ ದೇವರು ನನ್ನನ್ನು ಬೇಗ ಕರ್ಕೊಂಡು ಹೋಗೋದಿಲ್ಲ ಅಂತೇಳಿ. ನಾನು ದೇವರ ಹತ್ರ ಕೇಳಿದ್ದೆ, ಬೇರೆ ಯಾರ ಹತ್ರ ಹೇಳ್ತಿರ್ಲಿಲ್ಲ. ಯಾಕೆ ದೇವರೇ, ಇದಕ್ಕೆ ದಾರಿ ಏನು? ಅದನ್ನು ಉತ್ತರಿಸಲಿಕ್ಕೆ ದೇವರು ಒಬ್ಬರನ್ನು ಕಳಿಸ್ಕೊಟ್ರು. ಬಹಳ ಉದ್ದ ದಾರಿ, ಆದರೆ ನಮಗೆಲ್ಲರಿಗೆ ಸುಲಭದ ದಾರಿ ದೇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮಗೆ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ದುಡ್ಡಲ್ಲಿ ಸರಿ ಮಾಡಲಿಕ್ಕಾಗತ್ತಾ? ಸಂಬಂಧಗಳು ಮುರಿದು ಹೋದರೆ ದುಡ್ಡಲ್ಲಿ ಸರಿ ಮಾಡಲಿಕ್ಕಾಗತ್ತಾ? ದೇವರ ಸಂಬಂಧವನ್ನು ದುಡ್ಡಲ್ಲಿ ಗಳಿಸ್ಲಿಕ್ಕಾಗತ್ತಾ? ಅಥವಾ ಪ್ರಾರ್ಥಿಸಿ ಗಳಿಸ್ಲಿಕ್ಕಾಗತ್ತಾ? ಯಾರೆಲ್ಲ ಹೇಳ್ತೀವಿ ದೇವರ ಹತ್ರ ಪ್ರಾರ್ಥಿಸಿ ಎಲ್ಲ ಗಳಿಸ್ಕೊಳ್ಬೋದಂತೆ? ಸ್ವರ್ಗ ದೇವರ ಹತ್ರ ಪ್ರಾರ್ಥಿಸಿ ಗಳಿಸ್ಕೊಳ್ಲಿಕ್ಕಾಗತ್ತಾ? ಸುಮ್ಮನಿದ್ದೀರಿ? ಸ್ವರ್ಗವನ್ನ ಪ್ರಾರ್ಥಿಸಿ ಗಳಿಸ್ಲಿಕ್ಕೆ ಆಗತ್ತಾ? ಪ್ರಶ್ನೆ ಕರೆಕ್ಟ್ ನಂದು? ಯಾರಾದರೂ ಸ್ವರ್ಗಕ್ಕಾಗಿ ಪ್ರಾರ್ಥಿಸ್ಲಿಕ್ಕೆ ಆಗತ್ತಾ? ಗೂಗಲಲ್ಲಿ ಟೈಪ್ ಮಾಡಿ ನೋಡಿ, ಕ್ಯಾನ್ ವಿ ಅರ್ನ್ ಹೆವನ್? ಗೂಗಲ್ ಏನು ಹೇಳುತ್ತೆ ನೋಡಿ. ಭಾರಿ ಇಂಟ್ರೆಸ್ಟ್ ಇದೆ ಅವರಿಗೆ, ಅಂಥದ್ದೇ ಇಂಟ್ರೆಸ್ಟ್. ಹಾಲೆಲೂಯ್ಯ. ಯೇಸು ಉತ್ತರ ಏನು ಉತ್ತರ ಕೊಡುತ್ತೆ? ನಾನು ಬೈಬಲಿಂದ ತೆಗೆದಿಲ್ಲ, ಪ್ರಪಂಚ ಏನು ಹೇಳುತ್ತೆ? ಕ್ಯಾನ್ ವಿ ಅರ್ನ್ ಹೆವನ್ ಬೈ ಪ್ರೇಯರ್? ಬೈ ಪ್ರೇಯರ್ಸ್. ಕ್ಯಾನ್ ವಿ ಅರ್ನ್ ಅಂತ ಹೇಳಿದ್ರೆ ಅದಕ್ಕೆ ತಲೆ ತಿರುಗತ್ತೆ. ನಾನು ಸ್ವರ್ಗವನ್ನು ಗಳಿಸಬಹುದೇ? ಇಟ್ ಡಸಂಟ್ ಹೆಲ್ಪ್. ಇಟ್ ಡಸ್ ನಾಟ್ ಹೆಲ್ಪ್ ಅಂತ. ಇಟ್ ಡಸ್ ನಾಟ್ ಹೆಲ್ಪ್ ಎಟ್ ಆಲ್. ಅದು ಸಹಾಯ ಮಾಡೋದೇ ಇಲ್ಲ. ಇದು ಸತ್ಯ. ನಾವು ಚರ್ಚಿಗೆ ಹೋಗೋದ್ರಿಂದ ಸ್ವರ್ಗ ಸಿಗತ್ತಾ? ನಾನು ಪ್ರಾರ್ಥಿಸಿದ್ರೆ ಸ್ವರ್ಗ ಸಿಗತ್ತಾ? ಅಥವಾ ಉಪವಾಸ ಮಾಡಿದ್ರೆ ಸ್ವರ್ಗ ಸಿಗತ್ತಾ? ಹಾಗಂತೇಳಿ ನೀವು ತಿಳ್ಕೊಂಡಿದ್ದಿಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನು ಬಲಪಡಿಸ್ಲಿಕ್ಕೆ ಸ್ವಾಮಿ ಕಳಿಸಿರೋದು. ಈಗ ನನಗೆ ಹೆದರಿಕೆ ಆಗೋದು ವಯಸ್ಸಾದವರಿಗೆ, ಅದಕ್ಕೆ ನಿಧಾನವಾಗಿ ಹೇಳ್ತಾ ಇರೋದು ನಾನು. ಹಾಲೆಲೂಯ್ಯ.
ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈ ದನ ಇದೆಯಲ್ಲ, ದನ, ನೀವು ಆಕಳು ಅಂತ ಹೇಳ್ತೀವಿ, ಅದು ಹೊಲಕ್ಕೆ ಹೋಗಿ ಮೇಯ್ಕೊಂಡು ಬರುತ್ತೆ. ಮೇಯ್ಕೊಂಡು ಬಂದ ಮೇಲೆ ಮನೇಲಿ ಕೂತ್ಕೊಂಡು ತಿಂದಿದ್ದನ್ನು ಮತ್ತೆ ಹೊರಗೆ ತಂದು ಮಾಡ್ತಾ ಇರುತ್ತೆ. ಹಾಗೆ ನಾವು ಈಗ ತಿಂದಿದ್ದೇವಲ್ಲ, ಅದನ್ನು ಹೊರಗೆ ತೆಗಿಸಿ ನಿಮ್ಮಿಂದ ಮತ್ತೆ ಗ್ರೈಂಡ್ ಮಾಡಿ ಒಳಗೆ ಹಾಕೋದೀಗ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಏನೋ ನೀವು ತಿಂದಿದ್ದೀರಿ, ನೀವು ಕೇಳಿಸ್ಕೊಂಡಿದ್ದೀರಿ, ಎಲ್ಲ ನಿಮ್ಮಲ್ಲಿದೆ. ಅದೆಲ್ಲವನ್ನ ಹೊರಗೆ ತೆಗೆದು ಮತ್ತೆ ಡೈಜೆಸ್ಟ್ ಮಾಡಿ ಒಳಗೆ ಹಾಕೋದು. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯಾಕೆಂದ್ರೆ 20 ನಿಮಿಷದಲ್ಲಿ ಪ್ರೀಚ್ ಮಾಡಿದರೆ ಅಷ್ಟೇ ಆಗೋದು ಹೇಳಲಿಕ್ಕೆ. 10 ನಿಮಿಷದಲ್ಲಿ. ಈಗ ಪೋಪ್ ಗುರುಗಳು ಹೇಳ್ತಾರೆ 5 ನಿಮಿಷದಲ್ಲಿ ಮುಗಿಸಪ್ಪ ಅಂತೇಳಿ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಅದು ಏನು ಬೋಧಿಸ್ತಾರೆ ನನಗೆ ಗೊತ್ತಿಲ್ಲಪ್ಪ. ಹಾಲೆಲೂಯ್ಯ. ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದಾರೆ, ಅವ್ರಿಗೆ ಏನು ಬೋಧಿಸುವ ಅಗತ್ಯ ಇಲ್ಲ, ಎಲ್ರಿಗೂ ಹುಷಾರಾಗಿದ್ದಾರೆ. ಹಾಲೆಲೂಯ್ಯ. ನನಗೂ ಹೇಳಿದ್ರು ಬೀದರಿಗೆ ಹೋಗುವಾಗ, ನನಗೆ ಹೋಗೋ ಇಷ್ಟನೇ ಇರಲಿಲ್ಲ. ಈ ಜನರು ಬಹಳ ಬುದ್ಧಿವಂತರು. ಯೇಸುವೆ ಸ್ತೋತ್ರ. ಅವ್ರ ಕಡೆ ನೋಡ್ಬೇಡಿ. ಇಲ್ಲಿ ಎಲ್ಲ ಇರುತ್ತೆ, ಇದರ ಮಧ್ಯದಲ್ಲಿ ಕಿವಿ ಕೊಟ್ಟು ಕೇಳಬೇಕು. ಗಾಬರಿ ಆಗುತ್ತೆ, ಎಲ್ಲ ಸರಿಯಾಗತ್ತೆ. ಯೇಸುವೆ ಸ್ತೋತ್ರ. ಅಲ್ಲಿ ನನಗೆ ಗುರುಗಳು ಹೇಳಿದ್ರು, ಇಲ್ಲಿ ಜನರು ಬಹಳ ಬುದ್ಧಿವಂತರಿದ್ದಾರೆ. ನನಗೂ ಏನು ಮಾಡಲಿ, ಈಗ ನನಗೆ ಗೊತ್ತಿರೋದೆಲ್ಲ ಮರ್ತೋಯ್ತು. ಅವ್ರು ಬುದ್ಧಿವಂತರು ಹೇಳುವಾಗ ನಾನು ಏನು ಹೇಳಲಿ ಈಗ? ಬುದ್ಧಿವಂತರ ಮಧ್ಯದಲ್ಲಿ ನಾನು ಬೋಧನೆ ಮಾಡಲಿಕ್ಕೆ ಬಂದವನಲ್ಲ. ಯೇಸು ಸ್ವಾಮಿ ಎಲ್ಲಿ ಬೋಧನೆ ಮಾಡ್ಲಿಕ್ಕೆ ಬಂದರು? ಪಾಪಿಗಳು, ತಪ್ಪಿ ಹೋದವರು, ನಿರ್ಗತಿಕರು, ದುರಾಚಾರಿಗಳು, ವ್ಯಭಿಚಾರಿಗಳು, ಮರ್ಡರರ್, ಏನು ಕೊಲೆಗಡುಕರು, ಕಳ್ಳರು, ಯಾರು ಇಲ್ಲದವರು, ಅವರಿಗೆ ಯೇಸುವೆ ಸ್ತೋತ್ರ. ಯಾರಿಗೆ ಬೋಧನೆ ಮಾಡ್ಲಿಕ್ಕೆ ಬಂದರು? ತಪ್ಪಿ ಹೋದ ಕುಳಿಗಳಂತಿರುವವರಿಗೆ, ಬುದ್ಧಿವಂತರಿಗಲ್ಲ. ಅದಕ್ಕೆ ನಾನು ಯಾಕೆ ಬುದ್ಧಿವಂತರ ಹತ್ತ ಹೋಗಲ್ಲ? ಅವ್ರಿಗೆ ಅಗತ್ಯ ಇಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನೆಗೆ ಅವರ ಉತ್ತರ ನೋಡಿ ನನಗೆ ಗೊತ್ತಾಯ್ತು ಅವ್ರು ಎಷ್ಟು ಗೊತ್ತಿದೆ ಅಂತ. ಅದರ ನಂತರ ಅವತ್ತು ಏನು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಹೇಗೆ ನಾನು ಬೀದರ್ ಗುಲ್ಬರ್ಗ ಬಸ್ನಲ್ಲಿ ಕೂತ್ಕೊಂಡೆ ಅಲ್ಲ, ಬೀದರ್ ಗುಲ್ಬರ್ಗ ಬಸ್ನಲ್ಲಿ ಕೂತ್ಕೊಂಡಾಗ ನಾನು ಎಲ್ಲಿ ಹೋಗಿ ಮುಟ್ತಿದ್ದೆ? ಆ ಬಸ್ ಎಲ್ಲಿಗೆ ಹೋಗುತ್ತಾ ಅಲ್ಲಿಗೆ. ನಾನು ಯೋಚಿಸಿದ ಕಡೆ ಅದು ಹೋಗುತ್ತಾ? ಇಲ್ಲ. ಹಾಗೆ ನಾವು ಹಾಗೇ ಇದ್ದೇವೆ. ನಾವು ತಿಳ್ಕೊಂಡಿದ್ದೇವೆ ನಾವು ವಿಶ್ವಾಸದಲ್ಲಿದ್ದೇವೆ ಅಂತೇಳಿ. ಈಗ ಹಳೆ 500 ರೂಪಾಯಿ ನೋಟಿದ್ದೆ, ಅದು ನಡೆಯುತ್ತಾ ಈಗ? ಹಾಗೆ ನಮ್ಮ ಹತ್ರ ಇರುವ ವಿಶ್ವಾಸ ಅಂತ ಹೇಳ್ತೇವಲ್ಲ, ಅದು ನಡೆಯುತ್ತಾ ಇಲ್ವಾ ಅಂತ ನೋಡಿದೇವ? ಯಾವತ್ತಾದರೂ ಉಪಯೋಗಿಸಿದ್ರಿ? ಬ್ಯಾಂಕಿಗೆ ಹೋಗಿ ಕೊಟ್ರೇನೆ ಗೊತ್ತಾಗೋದು, ಹಿಂದೆ ಕೊಡೋದೇ ಇಲ್ಲ ಅದು. ಹಾಗೆ ನಮಗೆ ವಿಶ್ವಾಸ ಇದೆ, ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ಉಪಯೋಗಿಸ್ಲಿಕ್ಕೆ ಕಲ್ತಿದ್ದೇವೋ, ಉಪಯೋಗಿಸ್ತಾ ಇದ್ದೇವೋ? ಉಪಯೋಗಿಸ್ಲಿಕ್ಕೆ ಕಲೀಲಿಕ್ಕಿದೆ. ಅದನ್ನು ನಾನು ಉಪಯೋಗಿಸ್ಬೇಕು. ಹೇಗೆ ಉಪಯೋಗಿಸ್ಬೇಕು ಅದು ನನಗೆ ಕಲಿಬೇಕು. ಹಾಲೆಲೂಯ್ಯ. ಶಿಷ್ಯರು ಏನು ಮಾಡಿದರು? ಯೇಸು ಸ್ವಾಮಿ ಜೊತೆಗೆ ಒಬ್ಬಂಟಿಗನಾಗಿದ್ದಾಗ ಬಂದು ಕೇಳ್ತಾ ಇದ್ರು. ಇದು ಯೇಸು ಸ್ವಾಮಿ ಅವರಿಗೆ ಚೆನ್ನಾಗಿ ಬೋಧಿಸ್ತಾ ಇದ್ರು, ಅರ್ಥವಾಗುವ ರೀತಿ ಬೋಧಿಸ್ತಾರೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇದ್ರಲ್ಲಿ ಕೇಳಿಕ್ಕಾಗತ್ತಾ ನಿಮಗೆ? ಇದು ಒಂದು ಟ್ರೈನಿಂಗ್. ನನಗೆ ಯೇಸು ಸ್ವಾಮಿ ಹೀಗೆ ಕಲಿಸಿದ್ದು. ನಾನು ಕಾಲೇಜಲ್ಲಿ ಇರುವಾಗ ಸೈನ್ಸ್ ತಗೊಂಡಿದ್ದೆ. ಕ್ಲಾಸಲ್ಲಿ ಪಾಠ ಕೇಳಬೇಕಾದ್ರೆ ಹೀಗೆ ಮುಂದೆ ಓಡಿ ಹೋಗಿ ಕೂತ್ಕೊಳ್ಬೇಕು, ಮತ್ತೆ ಹೀಗೆ ಇಟ್ಟು ಕೇಳಬೇಕು. ಮೇಷ್ಟ್ರು ಏನು ಹೇಳ್ತಾರೆ? ಯಾಕೆ ಹಿಂದೆ ಇರೋರೆಲ್ಲ ಬೊಬ್ಬೆ ಹೊಡಿತಾ ಇದ್ರು. ಸೈನ್ಸ್ ತಕೊಂಡು ಇಂಥ ಪರಿಸ್ಥಿತಿ ಇದ್ರೆ ಪಾಸ್ ಆಗ್ತೇವಾ?
ವಾಸ ಆಗಬೇಕು. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈಗ ಸ್ವಲ್ಪ ಚಾನ್ಸ್ ಬದಲಿಗೆ ಕೊಡ್ತೇನೆ. ಚೇಂಜ್ ಓವರ್. ಪ್ರೀಚರ್ ಚೇಂಜ್ ಆಗ್ತಾರೆ, ಪೈಲಟ್ ಚೇಂಜ್, ಜನ ಹಾಗೆ ಇರ್ತಾರೆ. ಬನ್ನಿ ಬ್ರದರ್, ನೀವು ಕೂತ್ಕೊಳ್ಳಿ, ಆಗ ಗೊತ್ತಾಗತ್ತೆ ಏನು ಮಾತಾಡಬೇಕು ಅಂತ. ಬನ್ನಿ ಬನ್ನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನೀವು ಕೂತ್ಕೊಳ್ಳಿ, ಅಲ್ಲಿ ಗೊತ್ತಾಗತ್ತೆ. ನಿಮಗೆ ಅನುಭವ ಸಿಗ್ಬೇಕಲ್ವಾ? ಅಲ್ಲ ಬನ್ನಿ, ನಾನು ನಿಮ್ಮ ಸಾಕ್ಷಿ ಬೇಕು. ನೀವು ಹೇಳಿ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಂಡ ಮೇಲೆ ಅಲ್ಲಿ ಸ್ಟಾರ್ಟ್ ಆಗೋದು. ಈಗ ಇಲ್ಲ ಇಲ್ಲ, ಇಲ್ಲಿ ಮೂಡ್ ಚೇಂಜ್ ಆಗುತ್ತಲ್ಲ. ಹಾಡು ಹಾಕಿದ ಕೂಡಲೇ, ಫಿಲ್ಮಲ್ಲಿ ಹಾಡು ಹಾಕಿದ ಕೂಡಲೇ ಎಲ್ಲರೂ ತಣ್ಣಗಾಗ್ಬಿಡ್ತಾರೆ. ಅವ್ರು ಹಾಡಿ, ಅವ್ರು ಹೇಳಿದ ಮೇಲೆ ನೀವು ಹಾಡು, ಒಂದು ಒಳ್ಳೆ ಹಾಡು ಅದಕ್ಕೆ ತಕ್ಕಂತೆ ಹುಡುಕಿಡ್ಬೇಕು. ನಮ್ಮ ರಮೇಶ್ ಬ್ರದರ್ ಫಸ್ಟಿಗೆ ನನಗೆ ಸಿಕ್ಕಿದಾಗ ಬಹಳ ಕಷ್ಟದಲ್ಲಿದ್ದರು. ಈಗಲೂ ಕಷ್ಟದಲ್ಲಿದ್ದಾರೆ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ? ಹಿಂದೆ ಕಷ್ಟ ಇದ್ದಾಗ ಹೇಗೆ ಆಗ್ತಾ ಇತ್ತು, ಈಗ ಕಷ್ಟ ಹೇಗಿದೆ ಅಂತ ಹೇಳಿ. ಹಿಂದೆ ಕಷ್ಟ ಇದ್ದಾಗ ಲೋಕ ರೀತಿಯಾಗಿ ಚಿಂತೆ ಮಾಡಿದಾಗ ಭಯ ಬರ್ತಿತ್ತು, ಭಾಳಷ್ಟು ಭಯ ಬರ್ತಿತ್ತು. ಒಬ್ಬಂಟಿಗೆ ಏನಾದರೂ ಅಳು ಬರ್ತಿತ್ತು. ಏನಿಲ್ಲಪ್ಪ, ಸಹಾಯ ಹುಡ್ಕೊಂಡು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನಿಸ್ತಿತ್ತು. ಈಗ ಡೇ ಬೈ ಡೇ ದೇವರಲ್ಲಿ ಬೆಳವಣಿಗೆ ಆದಾಗ, ದೇವರಲ್ಲಿ ವಿಶ್ವಾಸ ಇಟ್ಟಾಗ, ದೇವ್ರು ನಮ್ಮ ಜೊತೆಲೇ ಇದ್ದಾನೆ. ನಾ ಯಾಕೆ ಇನ್ನೊಬ್ಬರಿಗೆ ಭಯಪಡಲಿ? ದೇವ್ರ ನಮ್ಮ ಜೊತೆ ಇದ್ದಾಗ ನನಗೆ ಅಂಜೋ ಅವಶ್ಯಕತೆ ಇಲ್ಲ. ದೇವ್ರ ವಾಕ್ಯದ ಮೂಲಕ ಧೈರ್ಯ ಬರ್ತದೆ. ದೇವ್ರ ವಾಕ್ಯನೇ ನಂಗೆ ಬಲ ಕೊಡ್ತಾ ಇದೆ. ಹೇಗೆ ದೇವ್ರ ವಾಕ್ಯ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ದೇವ್ರ ವಾಕ್ಯ ನನಗೆ ಬಲ ಕೊಡ್ತಾ ಇದೆ. ದೇವ್ರ ವಾಕ್ಯ ಮಾತಾಡ್ತಾ ಇದೆ. ಹೆಂಗೆ ಮಾತಾಡ್ತಾ ಇದೆ? ಯಾವ ಸಂದರ್ಭದಲ್ಲಿ ಯಾವ ವಾಕ್ಯ ನಮಗೆ, ಅದೇ ವಾಕ್ಯನ ಬೇರೆ ಬೇರೆ ಸಿಚುವೇಶನ್ನಲ್ಲಿ ಬೇರೆ ಬೇರೆ ರೀತಿ ಉತ್ತರ ಕೊಡ್ತಾ ಇದೆ. ಮಣ್ಣಲ್ಲಿ ಕೆಲವೊಂದು ಸಲ ಆಲೋಚನೆಗಳು ಬೇರೆ ಬೇರೆ ಬಂದಾಗ ವಾಕ್ಯದ ಮೂಲಕ್ಕೆ ಬಲ ಹೊಂದ್ತಾ ಇದ್ದೀವಿ, ವಾಕ್ಯದ ಮೂಲಕ್ಕೆ ಸೈತಾನ ಸೋಲಿಸ್ತಾ ಇದ್ದೀವಿ. ಆದರೆ ನಿರಾಸೆ ನಿಮ್ಮನ್ನು ಕಾಡುತ್ತಾ? ಕಾಡ್ತದೆ, ಸೋಲು ಕಾಡ್ತದೆ. ಏನು ಮಾಡ್ತೀರಿ? ಮತ್ತೆ ದೇವ್ರ ವಾಕ್ಯನ ರಿಮೈಂಡ್ ಮಾಡ್ತೀವಿ. ಆ ದೇವ್ರ ವಾಕ್ಯದಲ್ಲಿ ಏನಂತ ನೀವು ರಿಮೈಂಡ್ ಮಾಡ್ತೀರಿ? ದೇವ್ರ ವಾಕ್ಯ ಜೀವ ಕೊಡುವ ವಾಕ್ಯದಲ್ಲಿ. ಓಕೆ ಓಕೆ. ಪ್ರಾರ್ಥನೆ ಮಾಡ್ತೀರಿ? ವಾಕ್ಯ ತಗೊಂಡೇ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಾರ್ಥನೆ ಅಂದರೆ ದೇವರ ವಾಕ್ಯ ತಕೊಂಡು ಮಾಡ್ತಾರೆ. ದೇವರಿಗೆ ಸಮಸ್ಯೆ ಹೇಳ್ತೀರಿ? ಇಲ್ಲ. ಮೊದಲೇನು ಮಾಡ್ತಿದ್ರಿ? ಸಮಸ್ಯೆನೇ ಹೇಳ್ತಾರೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಿಮಗೆ ಆಗ ಅನಿಸ್ತಾ ಇತ್ತು, ನೀವು ತುಂಬ ಭಾಳ ಪ್ರಯತ್ನ ಪಟ್ರಿ, ಅಲ್ಲಿ ಹೋದ್ರಿ, ಇಲ್ಲಿ ಹೋದ್ರಿ, ಅಲ್ಲಿ ಒಳ್ಳೇದಾಗುತ್ತೆ, ಇಲ್ಲಿ ಒಳ್ಳೇದೇ ಪ್ರಯತ್ನ ಪಟ್ಟಿದ್ದೀರಲ್ಲ, ಏನು ಅನಿಸುತ್ತೆ ನಿಮಗೆ? ಆರಾಮಾಗ್ತದೆ ಅನಿಸ್ತಿತ್ತು, ಮತ್ತು ಆರಾಮಾಗಿ. ಓಕೆ. ಅದಕ್ಕೆ ಈಗ ನಿಮ್ಮ ಹತ್ರ ಏನು ಉತ್ತರ ಇದೆ? ಎಲ್ಲಿಗೆ ಹೋದ್ರೂ ಏನೂ ಆಗಲ್ಲ. ಅದು ಹಾಂ, ದೇವ್ರಿಗೆ ಬಿಟ್ಟರೆ ಅಸಾಧ್ಯ ಅದು. ಹಾಂ, ದೇವ್ರನ್ನ ಮಾತ್ರಲೇ ಹೋಗ್ತದೆ. ಓಕೆ ಓಕೆ. ಅವರು ತುಂಬ ಡಿಸ್ಕಷನ್ ಮಾಡ್ತೇವೆ. ಅವರು ಸೋಲುವ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದು ಫೋನ್ ಮಾಡಿರ್ತಾರೆ, ಅವ್ರಿಗೆ ಇನ್ನೇನೋ ಸೋಲತ್ತೆ ಅನಿಸುತ್ತೆ. ಅಷ್ಟರಲ್ಲಿ ಮತ್ತೆ ಅವರಿಗೆ ಅದೇ ವಾಕ್ಯಗಳನ್ನು ನೆನಪಿಗೆ ತಂದಾಗ ಮತ್ತೆ ಅವರು ಹೊಸ ಜೀವನ, ಹೊಸ ಯೋಚನೆ. ಈಗ ಏನು ಮಾಡ್ತಾ ಇದ್ದಾರೆ? ಅವರ ಸಮಸ್ಯೆಯನ್ನು ಅವರು ಜಯಿಸಿ ಜೀವಿಸಲಿಕ್ಕೆ ಕಲ್ತಿದ್ದಾರೆ. ಹಿಂದೆ ಅವರಿಗೆ ಅನಿಸ್ತಿತ್ತು, ಈ ಜೀವನ ಯಾಕೆ? ಹೌದಾ ಇಲ್ಲ? ಯಾಕೆ ಜೀವನ ಮಾಡಲಿ ನಾನು? ಈ ಸಮಸ್ಯೆಯಲ್ಲಿ ಯಾಕೆ ಬದುಕಲಿ? ಅವರಾಗೆ ಇರೋರು ಇನ್ನೊಬ್ಬರಿದ್ದಾರೆ, ನಮ್ಮ ಜ್ಯೋತಿಯಾಗಿ, ಗೀತಾ. ಆ ದಿನ ನಾವು ತಲುಪದೇ ಇರ್ತಿದ್ರೆ ಅವರು ಹೇಳಿದ ಮಾತು,
ಅವರೊಂದು ನಿರ್ಧಾರ ಮಾಡಿದ್ರು, ನಾನು ಯಾಕೆ ಬದುಕಬೇಕು ಅಂತೇಳಿ. ಅವರಿಗೀಗ ಸರಿಯಾದ ಮಾರ್ಗಕ್ಕೆ ತೋರಿಸುವಂತಹ ಬೋಧನೆ ನಾನು ಮಾಡಿಕೊಟ್ಟಿದ್ದೇನೆ. ಸರಿಯಾದ ದಾರಿ ಯಾವ ರೀತಿಯಲ್ಲಿ ನೀವು ಹೋಗಬೇಕು ಅಂತೇಳಿ. ಕಲಬುರ್ಗಿ ಬೀದರ್ ಅಂತೇಳಿ ಬಸ್ಸಲ್ಲಿ ಹತ್ತಿದ್ರೆ ನನಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿರಬೇಕು. ಆ ಬಸ್ಸನ್ನು ನಾನು ಚೆಕ್ ಮಾಡಬೇಕು, ಆಗ ಮಾತ್ರ ಗೊತ್ತಾಗುತ್ತೆ ಅದು ಅಲ್ಲಿಗೆ ಹೋಗ್ತಾ ಇದೆಯಾ ಅಂತ. ಹಾಲೆಲೂಯ್ಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವೆಲ್ಲರೂ ಯಾರಿಂದ ಜನಿಸಿದ್ದೇವೆ? ದೇವರಿಂದ ಜನಿಸಿದ್ದೇವೆ. ಇನ್ನೂ ಪ್ರೂಫ್ ಮಾಡಬೇಕಾ? ಇನ್ನೂ ಅದನ್ನು ಬಲಪಡಿಸುವ ಅಗತ್ಯ ಇದೆಯಾ? ದೇವರಿಂದ ಹುಟ್ಟಿದ್ದೀರಿ ಅಂತೇಳಿ. ಆದರೆ ನಮ್ಮನ್ನ ಸಂಶಯ ಕಾಡತ್ತೆ, ನಾವು ದೇವರಿಂದ ಹುಟ್ಟಿದ್ದೇವೋ ಅಂತೇಳಿ. ಯಾರ ಹತ್ರ ಹೋಗಿ ಹೇಳೋದು? ಡಾಕ್ಟರ್ ಹತ್ರ ಕೇಳ್ಬೋದು, ರಕ್ತ ಪರೀಕ್ಷೆ ಮಾಡ್ರಿ ಡಾಕ್ಟ್ರೇ. ಅಥವಾ ರೋಗ ಇದ್ರೆ ಡಾಕ್ಟರ್ ಹೇಳ್ತಾರೆ ಏನಾದರೂ ರಕ್ತ ಪರೀಕ್ಷೆ ಮಾಡು, ಇಲ್ಲಾರೆ ಮಲ ಪರೀಕ್ಷೆ ಮಾಡು, ಇಲ್ಲಾರೆ ಮೂತ್ರ ಪರೀಕ್ಷೆ ಮಾಡು. ಈಗ ನಾನು ದೇವರಿಂದ ಹುಟ್ಟಿದ್ದೇನೆ ಅಂತೇಳಿ ನನಗೆ ಗೊತ್ತಾಗೋದು ಹೇಗೆ? ಯಾವ ಪರೀಕ್ಷೆ ಮಾಡ್ತೇವೆ? ಏನು ಆಧಾರ ಇದೆ? ಯೇಸು ಸ್ವಾಮಿಗೆ ಹೇಗೆ ಗೊತ್ತಾಯ್ತು ಅವ್ರು ದೇವರಿಂದ ಹುಟ್ಟಿದ್ದಾರೆ ಅಂತೇಳಿ? ಕನ್ಫ್ಯೂಸ್ ಮಾಡ್ತಾ ಇದ್ರು ಬ್ರದರ್, ನಮ್ಗೆಲ್ಲ ಇಲ್ಲ ಕನ್ಫ್ಯೂಸ್ ಇಲ್ಲ, ನಾನು ಕನ್ಫ್ಯೂಸ್. ಇಂಟ್ರೆಸ್ಟಿಂಗ್ ಇದೆಯಾ? ನಿದ್ರೆ ಬರ್ತಾ ಇದೆಯಾ? ಇಲ್ಲ ಅಲ್ಲ? ಹಾಗಾದ್ರೆ ಸರಿ ಇದೆ. ಈ ಕ್ಲಾಸ್ ಅಂತೂ ಎಂಡ್ ಆಗೋದಿಲ್ಲ, ಯಾಕೆಂದ್ರೆ ಇದಕ್ಕೆ ಪೂರ್ಣ ವಿರಾಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಫುಲ್ ಸ್ಟಾಪ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದು ಕಂಟಿನ್ಯೂಸ್. ಬ್ರದರ್ಗೆ ಹೇಳಿದೆ 8 ಗಂಟೆಗೆ ಮುಗಿಸ್ತೀನಿ. ಇಲ್ಲ ಬ್ರದರ್, ಲೇಟ್ ಆಗುತ್ತೆ ಅಂತೇಳಿ ಅವರೇ ಹೇಳಿದ್ರು ನನಗೆ. ಹಾಲೆಲೂಯ್ಯ. ಜ್ಯೋತಿ ಕಷ್ಟ ಆಗ್ತಾ ಇದೆ? ಇಲ್ಲ, ಓಕೆ, ವೆರಿ ಗುಡ್. ಎಷ್ಟು ಹೊತ್ತು ಕೂತ್ಕೊಳ್ತಾ ಇದ್ಲು ಜ್ಯೋತಿ? ಎಷ್ಟು? ಅರ್ಧ ತಾಸು. ಈಗ ಎಷ್ಟು ತಾಸು ಕೂತ್ಕೊಳ್ತಿ? 3 ತಾಸು ಕೂತ್ಕೊಳ್ತಾಳೆ ಜ್ಯೋತಿ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ನಾನೇನಾದ್ರೂ ಅದ್ಭುತ ಮಾಡಿ ತೋರಿಸಿದೆ ನಿನಗೆ? ನಾನೇನಾದ್ರೂ ಅದ್ಭುತ ಮಾಡಿ ತೋರಿಸಿದೆ? ಇಲ್ಲ. ನಾನು ನಿಮ್ಮ ಥರನೇ ಶ್ವಾಸ ತೆಗೆಯೋನು, ರಕ್ತ ಓಡಾಡುವವನು, ಬರೇ ಮನುಷ್ಯ. ಬರೇ ಕೆಲವು ಸತ್ಯಗಳನ್ನು ಓಪನ್ ಮಾಡಿಕೊಟ್ಟೆ. ಅವರ ಅಕ್ಕನ ತಂಗಿನ ಕೀರ್ತಿ ತಂಗಿ ಕೀರ್ತಿ ಅವ್ರ ಮನೆಯಲ್ಲಿ ಒಂದು ಕಷ್ಟ ಸ್ಟಾರ್ಟ್ ಆಯ್ತು, ಹೇಳ್ಬೋದಲ್ಲ? ಓಕೆ, ಅವರನ್ನು ಇಲ್ಲಿ ಕರಿಬೇಕಂತ ಇದ್ದೆ, ಆದರೆ ಇದು ನಡೆಯತ್ತೆ ಅಂತೇಳಿ ನಾನು ಏನು ಕನ್ಫ್ಯೂಷನ್ ಅಲ್ಲಿ ಇದ್ದೆ. ನಿಮ್ಗೆ ಹೇಳಿದ್ನಲ್ಲ, ತುಂಬಾ ಕನ್ಫ್ಯೂಷನ್ ಇತ್ತು ನನಗೆ ಇದಾಗತ್ತೆ ಅಂತ. ಹಾಲೆಲೂಯ್ಯ. ಅವರ ಜೀವನದಲ್ಲಿ ಇದ್ದಾಗೆ ಒಂದು ತಕ್ಷಣ ಒಂದು ಚೇಂಜ್ ಓವರ್ ಆಯಿತು. ಅವರ ಗಂಡ ಕುಡಿತಾ ಇದ್ರ ನನಗೆ ಗೊತ್ತಿಲ್ಲ, ಆದರೆ ಕುಡಿಯದೇ ಇದ್ದವರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲಸದಲ್ಲಿದ್ದವರು ಕೆಲಸ ಇಲ್ಲ ಅವರಿಗೀಗ. ಹೆಂಡತಿಯನ್ನ ನೋಡಿದ್ರೆ ಏನಾಗ್ತಾ ಇದೆ? ಸಿಟ್ಟು ಬರ್ತಾ ಇದೆ. ಹೆಂಡತಿಗೆ ಪ್ರೀತಿ ಸಿಗ್ತಾ ಇಲ್ಲ. ಇಬ್ಬರ ಮಧ್ಯದಲ್ಲಿ ಏನಾಗತ್ತೆ? ಜಗಳ ಆಗತ್ತೆ, ಮಾತುಕತೆ ಆಗತ್ತೆ. ಪ್ರೀತಿ ಸಿಗದಾಗ ಏನು ಒಂದಾಗಿರುವವರು ಬೇರ್ಪಟ್ಟಾಗ ಬಹಳ ಕಷ್ಟ ಆಗತ್ತೆ. ಮದುವೆ ಜೀವನ ಅಂತ ಹೇಳಿದ್ರೆ ಅಷ್ಟು ಸೂಕ್ಷ್ಮ ಇದೆ. ಇದೆಯಲ್ವಾ ಬ್ರದರ್? ವಿಜಯ್ ಬ್ರದರ್, ಒಂದೇ ಇರ್ತೇವೆ ನಾವು, ಆದರೆ ಕೆಲವೊಂದ್ಸಲ ಬೇರೆ ಬೇರೆ ಇದ್ರು ಒಂದೇನೇ ಇರ್ತೇವೆ. ಅದು ಬೇರ್ಪಟ್ಟಾಗನೇ ಗೊತ್ತಾಗೋದು ನಾವು ಒಂದೇ ಇದ್ವಿ ಅಂತೇಳಿ. ಅಲ್ಲಿ ತನಕ ಗೊತ್ತಾಗೋದಿಲ್ಲ ನಾವು ಒಂದೇ ಇದ್ವಿ ಅಂತೇಳಿ. ಬೇರ್ಪಡಬೇಕು, ಆಗ ಗೊತ್ತಾಗತ್ತೆ ನಾವು ಒಂದೇ ಇದ್ವಿ ಇಲ್ವೋ ಅಂತೇಳಿ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಇಲ್ಲಿ ಆಗುವನೋ ಅಲ್ಲನೋ ಆಗತ್ತೆ, ಅಲ್ಲ ಆಗುವನೋ ಇಲ್ಲನೋ ಆಗತ್ತೆ. ಯೇಸುವೇ ಸ್ತೋತ್ರ. ಹಾಗೆ ಕಷ್ಟಪಡ್ತಾ ಇರುವವರು, ಅವರಿಗೆ ನನ್ನ ಬಗ್ಗೆ ಯಾರು ಹೇಳಿದ್ರು? ಇವರೇ ಹೇಳಿರ್ಬೇಕು, ನೀವು ಯಾರಾದ್ರೂ ಹೇಳಿರ್ಬೇಕು. ಅವ್ರು ನನಗೆ ಪ್ರೇಯರ್ ಮಾಡ್ಲಿಕ್ಕೆ ಅದಕ್ಕೆ ಇದಕ್ಕೆ ಫೋನ್ ಮಾಡ್ತಾ ಇದ್ರು. ಕಷ್ಟ ಇಷ್ಟು ಆಯ್ತು ಅಂತ ಹೇಳಿದ್ರೆ, ಗಂಡ ತನ್ನನ್ನ ತಿರಸ್ಕರಿಸ್ತಾನನ್ನುವ ರೀತಿ ಅನಿಸ್ತಿತ್ತು. ಯಾಕೆ ಪ್ರೀತಿ ಮಾಡ್ತಾ ಇಲ್ಲ? ಏನಾಯ್ತು? ಸಮಸ್ಯೆ ಏನಿದೆ? ಅವ್ರಿಗೆ ಗೊತ್ತಾಗ್ತಾ ಇದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತೇಳಿ. ಅವ್ರಿಗೆ ಗೊತ್ತಾಗ್ತಾ ಇದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಆದರೆ ಸಾಲ್ವ್ ಮಾಡ್ಲಿಕ್ಕೆ ಏನು ದಾರಿ? ಅವ್ರು ಹೇಳ್ತಾರೆ, ಪ್ರಾರ್ಥನೆ ತುಂಬಾ ಮಾಡಿದೆ ಬ್ರದರ್, ಏನಾಗ್ಲಿಲ್ಲ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. 2 ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಇನ್ನೊಂದು ಪ್ರೆಗ್ನೆಂಟ್ ಇದ್ರು. ಅವಾಗ
ಅವ್ರು ನನ್ನ ಹತ್ರ ಫೋನಲ್ಲಿ ಮಾತಾಡ್ಲಿಕ್ಕೂ ಭಯ ಪಡ್ತಾ ಇದ್ರು. ಎಲ್ಲಿ ಗಂಡ ತಪ್ಪು ತಿಳ್ಕೊಳ್ತಾನೋ ಅಂತೇಳಿ. ಯಾಕೆ ಹೇಳಿ? ನೋಯಿಸ್ಲಿಕ್ಕೆ ಬೇಡ. ಸಿಟ್ಟು ಇದೆ, ನೋಯಿಸ್ಲಿಕ್ಕೆ ಬೇಡ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಗೆ ಅವರಿಗೆ ಆ ಸಂಕಟದಲ್ಲಿರುವಾಗ ಅವರು ನನಗೆ ಇಷ್ಟಿಷ್ಟು ಉದ್ದ ಪೇಜ್ ವಾಟ್ಸಪ್ ಮಾಡ್ತಾ ಇದ್ರು. ಉತ್ತರ ಬರೀಲಿಕ್ಕಿಲ್ಲ, ಅದರ ಉತ್ತರ ಕೊಡಬೇಡಿ ಅಂತೇಳಿ ಅದ್ರ ಎಂಡಲ್ಲಿ. ಅಯ್ಯ, ನೀವು ಯಾರ್ದಾದ್ರೂ ಪೂರ್ತಿ ಸಮಸ್ಯೆ ಕೇಳಿ ಉತ್ತರ ಕೊಡೋದಿದ್ರೆ ಏನಾಗತ್ತೆ? ಏನಾಗ್ಬೋದು? ಪೂರ್ತಿ ಪ್ರಶ್ನೆ ನಿಮಗೆ ಕೇಳಿ 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 ಲಾಸ್ಟಿಗೆ ನೀವು ಉತ್ತರ ಕೊಡ್ಲಿಕ್ಕೆ ಬರುವಾಗ ಬೇಡ ಅಂತ ಹೊರಟೋದ್ರೆ ಏನಾಗುತ್ತೆ ನೋಡಿ. ಯಾರಾದ್ರೂ ಪ್ರಶ್ನೆ ಕೇಳಿರ್ಬೇಕು ನೀವು. ಆ ಸಂಕಟ ಇದೆಯಲ್ಲ, ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಒಂದು 10 ನಿಮಿಷದಲ್ಲಿ ಮತ್ತೆ ಇಷ್ಟೊಂದು ಬರತ್ತೆ. ಇಷ್ಟೊಂದು ಟೈಪ್ ಮಾಡಿರ್ತಾರೆ. ಕೊನೆಗೆ ಆದದ್ದಾಗತ್ತೆ ಅಂಥೇಳಿ ನಾನು ಮದುವೆ ಸೆಲೆಬ್ರೇಷನ್ ಅಲ್ಲಿ ಇದ್ದೇನೆ, ಅಲ್ಲಿಂದಲೇ ವಾಟ್ಸಪ್ ಮಾಡಿದೆ. 2 ದೇವರ ವಾಕ್ಯಗಳನ್ನು ವಾಟ್ಸಪ್ ಮಾಡಿದೆ. ನಿನ್ನ ಯೋಚನೆಗಳನ್ನು ಬದಲಾಯಿಸಿಕೋ. ಏನನ್ನ? ನಿನ್ನ ಯೋಚನೆಗಳನ್ನು ಬದಲಾಯಿಸು. ಇದು ನೀನು ಮತ್ತೆ ನಿನ್ನ ಗಂಡನ ಮಧ್ಯೆ ಇರುವ ದ್ವೇಷ ಅಲ್ಲ. ಇಲ್ಲಿ ಒಬ್ಬ ದ್ವೇಷ ಹುಟ್ಟಿಸ್ತಾ ಇದ್ದಾನೆ. ನೀನು ಇದನ್ನ ಜಯಿಸಬೇಕು. ಹೇಗೆ ಜಯಿಸೋದು? ಹೇಗೆ ಜಯಿಸೋದು? ಈ ಸಮಸ್ಯೆಯನ್ನು ಹೇಗೆ ಜಯಿಸೋದು? ನಿನಗೆ ಏನು ಕಾಣುತ್ತೋ ಅದನ್ನ ನೀನು ನಂಬಾರ್ದು. ದೇವರು ನಿನ್ನ ಬಗ್ಗೆ ಏನು ಹೇಳ್ತಾರೋ ಅದನ್ನೇ ನೀನು ಗಟ್ಟಿ ಇಟ್ಕೊಳ್ಬೇಕು. ಮತ್ತೆ ದೇವರು ನಿನಗೆ ಹೇಳ್ತಾರೆ, ನಾನು ಏನು ಹೇಳುತ್ತೇನೋ ಅದನ್ನು ನೀನು ಮಾಡು. ಈಗ ನಿನಗೆ ಏನು ಅನಿಸ್ತಾ ಇದೆ? ದ್ವೇಷಿಸಬೇಕು. ಏನೋ ದ್ವೇಷ. ಯಾರು ನನಗೆ ನೋವು ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಪ್ರೀತಿ ಉಟ್ಕೊಳ್ಳುತ್ತೆ, ದ್ವೇಷ ಉಟ್ಕೊಳ್ಳುತ್ತೆ? ದ್ವೇಷ ಉಟ್ಕೊಳ್ಳುತ್ತೆ. ಆ ದ್ವೇಷ ಉಟ್ಕೊಂಡಾಗ ಏನ್ ಮಾಡ್ತೇವೆ? 1ಕ್ಕೆ 2 ರಿಟರ್ನ್ ಕೊಡ್ತೇವೆ. ಆದ್ರೆ ಯೇಸುಸ್ವಾಮಿ ಏನ್ ಹೇಳ್ತಾರೆ? ನೀನು ಪ್ರೀತಿಸು. ಆಗತ್ತಾ ಇದು? ಪ್ರೀತಿ ಇಲ್ಲ ನಂಬಲ್ಲಿ. ಸಾಧ್ಯ ಇದೆಯಾ? ಗಂಡ ಬಂದು ಕುಡಿದು ಹೊಡಿತಾನಾದ್ರೆ ಪ್ರೀತಿ ಮಾಡ್ಲಿಕ್ಕೆ ಆಗತ್ತಾ? ಆಗೋದೇ ಇಲ್ಲ. ಆದರೆ ಅವರಿಗೆ ಇದನ್ನ ಹೇಳಿ 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 ಅವ್ರು ಮಾಡಿದ್ರು. ಒಂದಿನ ನನಗೆ ಆಶ್ಚರ್ಯ, ಅವ್ರ ಗಂಡನ ಮೊಬೈಲಿಂದ ಫೋನ್ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಈಗ ಚೆನ್ನಾಗಿದ್ದೀವಿ ಬ್ರದರ್. ನನಗೆ ಆಶ್ಚರ್ಯ, ಏನಪ್ಪ ಇದು, ನಾನು ಯೋಚನೆ ಮಾಡಿರಲಿಲ್ಲ ಇಷ್ಟು ಬೇಗ ವರ್ಕ್ ಆಗುತ್ತೆ ಅಂತೇಳಿ. ಟೈಮ್ ಹಿಡಿಯುತ್ತೆ. ಆದರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಬೇಕಾದದ್ದನ್ನೆಲ್ಲ ಪೂರೈಕೆ ಮಾಡ್ತಾ ಇದ್ದೆ. ಏನು ವಿಡಿಯೋಸ್ಗಳು ಬೇಕು, ಏನು ದೇವರ ವಾಕ್ಯ ಬೇಕು, ಏನು ಸಾಕ್ಷಿ ಬೇಕು, ಕಷ್ಟಪಡೋರು ಬೇಕು, ಎಲ್ಲವನ್ನ ಪೂರೈಸಿ 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 ಅವರು ದೇವರು ಹೇಳಿದ್ದನ್ನು ಮಾಡುವ ಹಾಗೆ ಮಾಡಲಿಕ್ಕೆ ಕಲಿಸಿದೆ. ಅದೇ ಅವರು ಟೆಸ್ಟ್ ಮನಿ ಕೇಳಲಿಕ್ಕೆ ಹೋದೆ. ಅವ್ರಿಗೆ ಫೋನ್, ಅವ್ರ ಮಕ್ಕಳು ಸಣ್ಣದಿದೆ, ಮಗು ಇರೋದ್ರಿಂದ ಸಾಕ್ಷಿ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಅವರ ಸಾಕ್ಷಿಯನ್ನು ಕೇಳಿ ನಾನು ಕಲಿಬೇಕಂತ ಇದ್ದೇನೆ. ನನಗದು ಸಹಾಯ ಆಗತ್ತೆ. ಹೇಗೆ ಜಯಿಸಿದ್ರು ಅಂತೇಳಿ ಎಲ್ರಿಗೂ ಸಹಾಯ ಆಗತ್ತೆ. ಸಾಕ್ಷಿ ಹೇಗಿದೆ ಅಂತ ಹೇಳೋದಂತ ಹೇಳಿದ್ರೆ, ನಾನು ಆ ಸಮಸ್ಯೆಯನ್ನು ಹೇಗೆ ಜಯಿಸಿದೆ, ನಾನು ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಂಡೆ ಅಂತೇಳಿ. ದೇವರು ಒಳ್ಳೇದು ಮಾಡಿದ್ರು ಅಂತ ಹೇಳಲಿಕ್ಕೆ ದೊಡ್ಡ ವಿಷಯ ಏನಿಲ್ಲ. ನಾನು ಪ್ರಾರ್ಥಿಸಿದೆ, ದೇವರು ಒಳ್ಳೇದು ಮಾಡಿದ್ರು. ಒಂದು ರಾಜು ಮಣ್ಣಗನ 2 ಸುಧಾ ಮಣ್ಣಾಗ ಹೋಯ್ತಾ. ಹೇಗೆ ನಾನು ಪ್ರೀತಿಸ್ಲಿಕ್ಕೆ ಯಾವುದು ಆಧಾರ ಆಯಿತು, ಇದನ್ನು ನಾನು ಅವರ ಮೂಲಕವೇ ಒಂದಿನ ಹೇಳಬೇಕಂತ ಇದ್ದೇನೆ. ಅವರೇ ಬರಬೇಕು, ಅವರೇ ಹೇಳಬೇಕು, ಅವರಿಬ್ಬರು ಬರಬೇಕು. ಖಂಡಿತವಾಗಿ ಬರ್ತಾರೆ. ಅವರು ಹೇಳಿದ್ದನ್ನು ಇನ್ನೂ ಪಾಲಿಸ್ತಾ ಹೋದರೆ ಖಂಡಿತ ಪೂರ್ತಿ ಜಯ ಹೊಂದ್ತಾರೆ. ಈಗ ಅವರ ಗಂಡ ಕುಡಿಯೋದನ್ನು ಟೋಟಲ್ ಕಡಿಮೆ ಮಾಡಿದ್ದಾರೆ. ಈಗ ಹೇಳ್ತಾರೆ, ನಮ್ಮ ಮಧ್ಯೆ ಪ್ರೀತಿ ಏನಾಗಿದೆ? ಬೆಳೆದಿದೆ. ಹಾಲೆಲೂಯಾ, ಹಾಲೆಲೂಯಾ. ಕಷ್ಟದ ಸಮಯದಲ್ಲಿರುವಾಗ ಪ್ರಾರ್ಥಿಸ್ಲಿಕ್ಕೆ ಆಗತ್ತಾ? ಆಗಲ್ಲ. ಯಾಕಾಗಲ್ಲ ಹೇಳಿ? ನಮ್ಮ ಯೋಚನೆಗಳೇ ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಏನು ಬದರ್, ಕಷ್ಟದಲ್ಲಿರುವಾಗ ನಿಮ್ಮ ಮನಸ್ಸೇನು ಹೇಳುತ್ತೆ? ನೀವು ಸಿಕ್ಕಾಕೊಂಡು
ಈ ಕಲ್ಲಿನ ಮಧ್ಯೆ ಇರುವ ಮೆಣಸಿನಕಾಯಿ ಥರ ಚಟ್ನಿಯಾಗಿ ಒಡೆದೋಗಿ ಹಾಗೆ ಅನ್ಸುತ್ತಲ್ಲ, ಎಲ್ರಿಗೂ ಅನ್ಸುತ್ತೆ. ಆಗ ದೇವರೇ ದೇವರೇ ಅಂತ ಹೇಳಿದರೆ ನಾನು ದೇವರಲ್ಲಿ ವಿಶ್ವಾಸದಲ್ಲಿ ಇರ್ತೇನಾ? ಏನಲ್ಲಿದ್ದೇನೆ? ನಿರಾಸೆಯಲ್ಲಿದ್ದೇನೆ. ನಿರಾಸೆ ಏನು? ವಿಶ್ವಾಸಕ್ಕೆ ಅಪೋಸಿಟ್. ಏನು? ವಿಶ್ವಾಸಕ್ಕೆ ವಿರುದ್ಧ. ನಾನು ಭಯದಲ್ಲಿದ್ದರೆ ವಿಶ್ವಾಸಕ್ಕೆ ವಿರುದ್ಧ. ನಾನು ಗೊಂದಲದಲ್ಲಿದ್ದರೆ ವಿಶ್ವಾಸಕ್ಕೆ ವಿರುದ್ಧ ಇದ್ದೇನೆ. ಲೋಕವನ್ನು ಯಾರು ಜಯಿಸ್ತಾರೆ? ದೇವರಲ್ಲಿ ಅಂತ ಹೇಳಲಿಲ್ಲ ಅಲ್ಲಿ. ದೇವರಿಂದ ಹುಟ್ಟಿದವನು ಮತ್ತೆ ಅವನಲ್ಲಿರುವ ವಿಶ್ವಾಸ. ಹಾಲೆಲೂಯ್ಯ, ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ನಮಗೆ ದೇವರಲ್ಲಿ ಎಷ್ಟೇ ವಿಶ್ವಾಸ ಇದ್ರೂ, ನಾನು ಎಷ್ಟು ಚೆನ್ನಾಗಿ ಪ್ರಾರ್ಥಿಸಿದ್ರು, ಆ ಪ್ರಾರ್ಥನೆಯಲ್ಲಿ ಫಲವನ್ನು ತಗೊಳ್ಬೇಕಾದ್ರೆ ನನಗೆ ವಿಶ್ವಾಸದಲ್ಲಿ ದೃಢತೆ ಬೇಕು. ಈಗ ಅವನು ಫಸ್ಟಿಗೆ ಯಾಕೆ ಬರಲಿಲ್ಲ ಹೇಳಿ? ಅವನಿಗೆ ಗೊತ್ತಿರ್ಲಿಲ್ವಾ? ದೇವ್ರ ಆತ್ಮ ಕೆಲಸ ಮಾಡ್ಯದ ಬಂದನ್. ಅವನಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಯಾಕೆ ಬರಲಿಲ್ಲ ಅವನು? ಅವನಲ್ಲಿರುವ ದೃಢತೆ, ಕಾನ್ಫಿಡೆನ್ಸ್ ಸಾಕಾಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಇವ್ರು ಯಾಕೆ ಬಂದ ಕೂಡಲೇ ಪ್ಲೇ ಮಾಡಿದರು? ಇವರು ಅದನ್ನು ಪ್ಲೇ ಮಾಡಿ ಎಲ್ಲ ರೀತಿಯಲ್ಲಿ ಉಲ್ಟಾ ಇಟ್ಟು, ಮೇಲೆ ಇಟ್ಟು, ಆ ಕಡೆ ಇಟ್ಟು, ಈ ಕಡೆ ಇಟ್ಟು, ಹೇಗೆ ಇಟ್ಟರು ಪ್ಲೇ ಮಾಡ್ತಾರೆ. ಯಾಕೆ? ಅವರು ಅದರಲ್ಲಿ ಪಳಗಿದ್ದಾರೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ, ವಿಶ್ವಾಸದ ದೃಢತೆ ಹೆಚ್ಚಿದೆ. ವಿಶ್ವಾಸ ಇದ್ದರೆ ಸಾಕಾಗೋದಿಲ್ಲ, ವಿಶ್ವಾಸದ ದೃಢತೆ, ಕಾನ್ಫಿಡೆನ್ಸ್ ಆಫ್ ಫೇತ್. ನನಗೆ ಒಂದು ವಿಷಯದಲ್ಲಿರುವ ದೃಢತೆ ಎಷ್ಟು ಮಟ್ಟಿಗಿದೆ, ನಾನು ಅದನ್ನು ಬೆಳೆಸ್ಕೊಂಡಿದ್ದೇನೋ? ಹಾಲೆಲೂಯ್ಯ, ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನಾನು ಫಸ್ಟಿಗೆ ಇಲ್ಲಿ ಬೋಧನೆ ಮಾಡುವಾಗ ನೀವು ಪ್ರಾರ್ಥಿಸ್ತಿದ್ದೆ ಯಾಕೆ ಅಂತ ಹೇಳ್ತಾ ಇದ್ದೆ, ಹೌದಾ ಇಲ್ಲ? ಅವಾಗ ಏನು ಅನಿಸ್ತಿತ್ತು ನಿಮಗೆ? ಬ್ರದರ್ ಸ್ವಲ್ಪ ಫಸ್ಟಿಗೆ ಸಿಟ್ಟುಕೊಂಡಿದ್ರು. ನನಗೆ ಸಿಟ್ಟು ಬರಲಿಲ್ಲ. ಅವರು ನ್ಯಾಯವಾಗಿದ್ದರು. ತಾನು ನಂಬಿರೋದನ್ನು ಬಿಡಲಿಕ್ಕೆ ಸಿದ್ಧ ಇಲ್ಲ ಅವರು. ಇದು ವಿಶ್ವಾಸ, ಕಾನ್ಫಿಡೆನ್ಸ್. ತಾನು ಕೇಳಿಸಿಕೊಂಡದ್ರಲ್ಲಿ ದೃಢ ಇದ್ದಾರೆ. ಹಾಲೆಲೂಯ್ಯ. ಅವರು ಬಿಡ್ಲಿಕ್ಕೆ, ಯಾರು ಬಿಡ್ಲಿಕ್ಕೆ ರೆಡಿ ಇರಲಿಲ್ಲ. ನೋಡಿದೆ, ಪ್ರತಿಯೊಬ್ಬರಿಗೆ ಒಂದೊಂದು ಕಲ್ಲು ಹೊಡೆದು ನೋಡಿದೆ. ಯಾರು ವಿಶ್ವಾಸವನ್ನು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನೆಲ್ಲ ಯಾರು ಸಿದ್ಧಪಡಿಸಿದ್ದಾರೆ? ಗುರುಗಳು ಮಾಡಿದ್ದಾರೆ ಆ ಕೆಲಸವನ್ನು. ಹಾಲೆಲೂಯ್ಯ, ಹೌದಾ ಇಲ್ಲ? ಎಸ್, ಪ್ರತಿಯೊಬ್ಬರು ಶ್ರಮಿಸಿದ್ದಾರೆ. ಗುದ್ದಿ 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 ಗಟ್ಟಿ ಮಾಡಿದ್ದಾರೆ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಅವರು ಮಾಡಿರೋದ್ರಿಂದ ನಾನು ಅದಕ್ಕೆ ಮೇಲೆ ಕಲ್ಲು ಕಟ್ತಾ ಇರುವಂಥದ್ದು. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ. ಹಾಗಾದ್ರೆ ಇವರು ಹೇಗೆ ಜಯಿಸ್ತಾ ಇದ್ದಾರೆ? ಕೀರ್ತಿ ಹೇಗೆ ಜಯಿಸಿದ್ರು? ಏನರ್ಥ ಆಯ್ತು? ಏನರ್ಥ ಆಯ್ತು? ಏನರ್ಥ ಆಯ್ತು? ಕೀರ್ತಿ ಹೇಗೆ ಜಯಿಸಿದ್ರು? ಬ್ರದರ್ ಹೇಗೆ ಜಯಿಸಿದ್ರು? ನಮ್ಮನ್ನ ಚಿಂತೆ ಕಾಡ್ತಾ ಇರತ್ತೆ. ಈ ತಾಯಿ ಮಗುವಿಗೆ ಗಾಯ ಆದರೆ, ಬಿದ್ದು ಗಾಯ ಆದರೆ ಹೇಗೆ ಸಮಾಧಾನ ಪಡಿಸ್ತಾರೆ? ಬ್ರದರ್ ಹೇಗೆ ಸಮಾಧಾನ ಪಡಿಸ್ತಾರೆ? ನಿಮ್ಗೆ ಸಣ್ಣ ಮಕ್ಕಳಿದಾರಲ್ಲ, ಸಣ್ಣದಿರುವಾಗ ಇಂಟ್ರೆಸ್ಟ್ ಜಾಸ್ತಿ ಇದೆ. ದೊಡ್ಡವರಾದ್ಮೇಲೆ ಅಷ್ಟು ಗೊತ್ತಾಗಲ್ಲ. ಸಣ್ಣ ಮಕ್ಕಳಿಗೆ ಬಿದ್ದು ಬಿಟ್ಟು ಗಾಯ ಆಗಿ ಅಳ್ತಾ ಇದ್ರೆ ಹೇಗೆ ಸಮಾಧಾನ ಮಾಡ್ತೀವಿ? ಮೈಂಡ್ ಡೈವರ್ಟ್ ಮಾಡ್ತೀವಿ, ಏನೋ ಇಸ್ಕೊಳ್ತೀವಿ ಅಂತ ಪ್ರೀತಿಸ್ತೀವಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನೀಗ ಬರ್ತಾ ಇರುವಾಗ ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಕೇಳಿದೆ, ಹೇಗೆ ಸ್ವಾಮಿ ವಿವರಿಸಲಿ ಅಂತೇಳಿ. ಅದು ಯೇಸು ಸ್ವಾಮಿ ಹೇಳಿದೆ, ಹೀಗೆ ಮಕ್ಕಳನ್ನು ಹೇಗೆ ಸಮಾಧಾನ ಪಡಿಸ್ತೀವಿ ಅಂತೇಳಿ. ಅಷ್ಟಲ್ಲೇ ಅರ್ಥ ಆಯ್ತು ನನಗೆ. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ನಾವೇನು ಮಾಡ್ತೇವೆ? ನಾವು ಸಮಸ್ಯೆಯಲ್ಲೇ ಯಾವಾಗ ಇರ್ತೇವೋ ಆಗ ಏನಾಗತ್ತೆ? ನಮಗೇನು ಯೋಚಿಸ್ಲಿಕ್ಕೆ ಆಗಲ್ಲ.
ಮಗು ತಾನು ಬಿದ್ದ ಗಾಯದ ಬಗ್ಗೆನೇ ಯೋಚಿಸ್ತಾ ಇರುತ್ತೆ, ಅದಕ್ಕೆ ಅಳ್ತಾ ಇರುತ್ತೆ. ಬುದ್ಧಿವಂತ ತಂದೆ ತಾಯಿ ಏನು ಮಾಡ್ತಾರೆ, ಟಾಕ್ ಚೇಂಜ್ ಮಾಡ್ತಾರೆ. ಊಟ ಮಾಡದೇ ಇರೋ ಮಕ್ಕಳಿಗೆ ಏನು ಮಾಡ್ತಾರೆ, ಮೊದಲು ಆ ಕಡೆ ಈ ಕಡೆ ತೋರಿಸಿ ಗುಪ್ಪು ಅಂತ ತಿನ್ನಿಸ್ತಾ ಇದ್ರು, ಈಗ ಮೊಬೈಲ್ ತಿನ್ನಿಸ್ತಾರೆ. ಮತ್ತೆ ಅದರ ಫಲ ಪಡ್ಕೊಳ್ತಾರೆ ಅಷ್ಟೇ. ಹಿಂದೆ ಶ್ರಮ ಪಡ್ತಾ ಇದ್ರು, ಶ್ರಮ ಪಟ್ಟು ಬೆಳೆಸ್ತಾ ಇದ್ರು, ಅದರ ಫಲನೇ ಬೇರೆ. ಮೊಬೈಲ್ ನೋಡಿ ತಿನ್ನಿಸೋದರ ಫಲನೇ ಬೇರೆ. ಹಾಗೆ ನಾವು ಪಾಸಿಟಿವ್ ಥಿಂಕರ್ಸ್ ಆದರೆ ಇಲ್ಲಿ ಕೆಲಸ ಮಾಡಲ್ಲ. ಎಷ್ಟೋ ಮಂದಿ, ಮೊನ್ನೆ ಒಬ್ಬರು ಗುರುಗಳು ಹೇಳಿದರು, ಸಾರಿ ಗುರುಗಳಲ್ಲ, ಒಬ್ಬರಿಗೆ ಒಂದು ಕಾಯಿಲೆ ಇತ್ತು, ಜ್ವರ ಇತ್ತು. ನಾನು ಹೇಳಿದೆ ನೀವು ಸ್ವಲ್ಪ ಬಿಸಿಲಿಗೆ ಹೋಗ್ಬೇಕು ಅಂತೇಳಿ. ಸ್ವಲ್ಪ ಬಿಸಿಲಿಗೆ ಹೋಗ್ತು. ಮಾರನೇ ದಿನ ಅವ್ರ ಹತ್ರ ಕೇಳಿದಿರಿ ಹೇಗಿದ್ದೀರಿ ಅಂತೇಳಿ, ಬಿಸಿಲಿಗೆ ಹೋದ್ರ ಅಂತೇಳಿ. ಇಲ್ಲ ಹೋಗ್ಲೇ ಇಲ್ಲ, ಜ್ವರ ಬಿಟ್ಟು ಆಯ್ತು ಅಂತೇಳಿ. ಉಸಿರಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸರಿ ಆಯ್ತು. ಹೇಗೆ ಸರಿ ಆಯ್ತು? ಅದಕ್ಕೆ ಅವ್ರು ಹೇಳಿದ್ರು, ಒಬ್ಬ ಗುಡಿಸ್ಲಿಕ್ಕೆ ಬಂದಿದ್ದ, ಅವನು ಗುಡಿಸೋ ರೀತಿ ನೋಡಿ, ನನ್ನ ಮನೆಯಲ್ಲಿರುವ ಕಸ ನೋಡಿನೇ ಅದು ಕ್ಲೀನಾಗಿ ಅವನು ತೆರೆದಾಗ ನನಗೆ ಕಾಯಿಲೆ ಹೋಗಿತ್ತು ಅಂತೀವಿ. ಯಾವ ರೀತಿ ಹೀಲ್ ಆಯಿತು ಅದು? ಸೈಕಾಲಜಿಕಲ್ ಪಾಸಿಟಿವ್ ಥಿಂಕಿಂಗ್. ಈ ಪಾಸಿಟಿವ್ ಥಿಂಕಿಂಗಿಂದ ಪ್ರಯೋಜನ ಆಗಲ್ಲ, ಅದರಿಂದ ನಮಗೆ ಪ್ರಾಬ್ಲಮನ್ನು ಫೇಸ್ ಮಾಡಲಿಕ್ಕೆ ಆಗಲ್ಲ. ಆದರೆ ನಾವು ದೇವರ ಕೃಪೆಯಿಂದ ಫೇಸ್ ಮಾಡಲಿಕ್ಕಾಗತ್ತೆ. ದೇವರ ಕೃಪೆಯಿಂದ ನಮಗೆ ಈ ಲೋಕವನ್ನು ವಿಶ್ವಾಸದ ಮೂಲಕ ಜಯಿಸ್ಲಿಕ್ಕಾಗತ್ತೆ. ಸ್ವರ್ಗ ಕೇಳಲಿಕ್ಕಾಗತ್ತಾ, ಕೇಳಿ ತಗೊಳ್ಲಿಕ್ಕಾಗತ್ತಾ ಅಂತ ಹೇಳಿದಕ್ಕೆ ಏನು ಉತ್ತರ ಕೊಟ್ಟರು? ಕ್ಯಾನ್ ವಿ ಅರ್ನ್ ಹೆವನ್ ಥ್ರೂ ಫೇತ್, ಥ್ರೂ ಪ್ರೇಯರ್? ಪ್ರಾರ್ಥನೆಯ ಮೂಲಕ ಸ್ವರ್ಗವನ್ನು ಪಡ್ಕೊಳ್ಳಿಕ್ಕಾಗತ್ತಾ? ಒಳ್ಳೆ ಕೆಲಸ ಮಾಡಿದರೆ ಎಷ್ಟು ಮಂದಿ ಕೈ ಎತ್ತೀರಿ? ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಸಿಗುತ್ತೆ. ದಾನ ಧರ್ಮ ಮಾಡಿದರೆ ಯಾರಿಲ್ಲ? ದಾನ ಧರ್ಮ ಮಾಡಿದ್ರೆ ಸ್ವರ್ಗ ಸಿಗತ್ತೆ. ವೆರಿ ಗುಡ್. ನಾನು ಅದಕ್ಕೆ ಮೊದಲು ನಾನು ಕೈ ಎತ್ತಿದ್ದೇನೆ. ಇಲ್ಲಾಂದ್ರೆ ಯಾರು ಎತ್ತಲ್ಲ. ನಾನು ಎತ್ತಿದ್ರೆ ಎಲ್ರಿಗೂ ಧೈರ್ಯ ಬರುತ್ತೆ. ಅದಕ್ಕೆ ನಾನು ಯಾವ ಕಡೆ ಎತ್ತಿದ್ದೆ ನಿಮ್ಗೆ ಗೊತ್ತಿಲ್ಲ ಅಲ್ಲ. ನಾನು ಎರಡು ಕಡೆ ಇದ್ದೆ. ಗಾಳಿ ಬರೋ ಕಡೆ ಏನು ಹಿಡಿಯೋನು, ಏನು ಹೇಳ್ತಾನೆ, ಚುಕ್ಕಾಣಿ ಹಿಡಿಯೋನು. ಏನು ಗಾಳಿ ಬರುವಾಗ ಈ ದೋಣಿ ಹಾಯ್ಲಿಕ್ಕೆ ಗಾಳಿ ಬರುವ ಕಡೆಗೆ ಇದು ಇಡ್ತಾರೆ, ಏನಾದ್ರು ಅಲ್ಲ, ಒಂದು ಬಟ್ಟೆದು ಒಂದು ಓಪನ್ ಮಾಡ್ತಾರೆ, ಆಗ ದೋಣಿ ಮುಂದೆ ಹೋಗುತ್ತೆ. ಹಾಗೆ ನಾನು ಯಾವ ಕಡೆ ಗಾಳಿ ಬರುತ್ತೆ ಆ ಕಡೆ ಹಿಡಿದಿರ್ತೇನೆ. ತುಂಬ ಜನ ಇರುವಲ್ಲಿ ಹಿಡಿತೇನೆ, ಸ್ವಲ್ಪ ಇರೋಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥನೆಯಿಂದ ಆಗೋದಿಲ್ಲ ಅಂತೇಳಿ ಗೂಗಲೇ ಹೇಳ್ಬಿಡ್ತು. ಒಳ್ಳೆ ಕೆಲಸದಿಂದ ಆಗತ್ತಾ? ಸುಮ್ಮನೆ ಇದೀರಿ. ಹಾಗೆ ಯಾರಾದ್ರೂ ಹೇಳ್ಬೇಕಪ್ಪ. ದಾನ ಧರ್ಮ ಮಾಡಿದರೆ ಗೊತ್ತಿಲ್ಲ, ದಾನ ಧರ್ಮ ಮಾಡ್ಬೋದು. ಇದಕ್ಕೆ ನಮಗೆ ಸ್ಪಷ್ಟತೆ ಇಲ್ಲ ಅಲ್ಲ, ಹೌದಾ ಅಲ್ಲ? ಸ್ವರ್ಗ ದೇವರು ಕೊಡುವ ದಾನ. ಏನು? ಸ್ವರ್ಗ ಅಥವಾ ದೇವರ ಸಂಬಂಧ ದೇವರು ಕೊಡುವ ದಾನ. ಹೇಳೋಣ, ಸ್ವರ್ಗ ದೇವರು ಕೊಡುವ ದಾನ. ಓಕೆ, ಈಗ ಅದಕ್ಕೆ ಇನ್ನೊಂದು ವರ್ಡ್ ಆ್ಯಡ್ ಮಾಡ್ತೇನೆ. ಸ್ವರ್ಗ ದೇವರು ಕೊಡುವ ಬಹುಮಾನ ಅಲ್ಲ, ಉಡುಗೊರೆ. ಸ್ವರ್ಗ ದೇವರು ಕೊಡುವ ಬಹುಮಾನ ಅಲ್ಲ, ಉಡುಗೊರೆ. ಆಯ್ಸಾಯ್ತು? ಸರಿ ಕೇಳಿ, ಮೋಸ ಹೋಗಬೇಡಿ.
ಯೇಸುವೆ ಸ್ತೋತ್ರ. ಸ್ವರ್ಗ ದೇವರು ಕೊಡುವ ಬಹುಮಾನವಲ್ಲ, ಉಡುಗೊರೆ, ಗಿಫ್ಟ್. ಗಿಫ್ಟನ್ನು ನಾವು ಯಾರಿಗಾದರೂ ಕೊಡಿ ಅಂತ ಕೇಳಲಿಕ್ಕಾಗತ್ತಲ್ಲ, ಅವರೇ ಕೊಡಬೇಕಾ? ಅವರೇ ಕೊಡಬೇಕು. ದಾನವನ್ನು ಕೊಡಿ ಅಂತ ಕೇಳಲಿಕ್ಕಾಗತ್ತ? ಅವರೇ ಕೊಡಬೇಕಾ? ಕೊಡಿ ಅಂತ ಕೇಳಿದ್ರೆ ಏನಾಗತ್ತೆ? ಸಾಲ ಆಗತ್ತೆ. ಯೇಸುವೆ ಸ್ತೋತ್ರ. ದಾನ ಕೇಳುವವನು ಕೇಳ್ಬೇಕು. ಹ? ದಾನ ಕೇಳುವವನು ಕೇಳ್ಬೇಕು, ನಾವು ಕೊಡ್ಬೇಕು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಹಾಗಾದ್ರೆ ಸ್ವರ್ಗ ನನ್ನ ಪುಣ್ಯ ಕಾರ್ಯದ ಫಲವಲ್ಲ. ಏನು ಸ್ವರ್ಗ? ಪುಣ್ಯ ಕಾರ್ಯದ ಫಲವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ. ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8ನೇ ವಾಕ್ಯ, 8 ಮತ್ತು 9. ಎರಡನೇ ದೇವರು. ಹಾಂ, ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8 ಮತ್ತು 9 ವಾಕ್ಯ. ದೈವಾನುಗ್ರಹದಿಂದಲೇ ನೀವು ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೀರಿ. ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ದೇವರಿತ್ತ ವರಪ್ರಸಾದ. ಓಕೆ, ಮುಂದೆ. ಇದು ಮಾನವರ ಪುಣ್ಯ ಕಾರ್ಯಗಳ ಪರಿಣಾಮವಲ್ಲ, ಅದು ದೇವರಿಂದ. ಅದರಿಂದ ಯಾರು ಹೆಮ್ಮೆ ಪಡಲು ಆಸ್ಪದವಿಲ್ಲ. ನಾನು ಒಳ್ಳೆಯದಾಗಿ ಜೀವಿಸಿ ಸ್ವರ್ಗವನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ನಾನು ಪಟ್ಟ ಶ್ರಮದ ಫಲಕ್ಕೆ ಏನು ಕೊಡ್ತಾರೆ? ಸಂಬಳ ಕೊಡ್ತಾರೋ, ಬಹುಮಾನ ಕೊಡ್ತಾರೋ, ಅಥವಾ ಉಡುಗೊರೆ ಕೊಡ್ತಾರೋ? ನಾನು ಶ್ರಮಿಸಿದರೆ ಸಂಬಳ ಅಲ್ವಾ? ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಇದೆ ದೇವರ ವಾಕ್ಯ? ನಾವು ಜೀವೋದ್ಧಾರ ಹೊಂದಿರುವುದು, ನರಕದಿಂದ ರಕ್ಷಿಸಲ್ಪಟ್ಟಿರುವುದು, ಇದು ನಮ್ಮ ಪ್ರಯತ್ನದ ಫಲ ಅಲ್ಲ, ಪುಣ್ಯ ಕಾರ್ಯಗಳ ಫಲ ಅಲ್ಲ, ದೇವರು ಕೊಟ್ಟ ಗಿಫ್ಟ್. ಈಗ ಇದನ್ನೇ ಸ್ವಲ್ಪ ಚೇಂಜ್ ಮಾಡ್ತೇನೆ. ಅಲ್ಲಿ ದೈವಾನುಗ್ರಹ ಅಂತ ಇದೆ, ಅದನ್ನು ನಾವು ಸಾಮಾನ್ಯವಾಗಿ ಕೃಪೆ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಗ್ರೇಸ್ ಅಂತ ಹೇಳ್ತೇವೆ. ವಾಕ್ಯ ಏನು ಹೇಳ್ತಾ ಇದೆ? ನಾವು ದೇವರ ಅನುಗ್ರಹದಿಂದ ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೇವೆ. ಈಗ ಕೃಪೆ ಅಥವಾ ಅನುಗ್ರಹ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು. ನಾವು ಕೆಲವು ಪ್ರಶ್ನೆಗಳನ್ನು ಅಲ್ಲೇ ಬಿಟ್ವಿ, ಯಾಕೆ ಇವ್ರು ಹೇಳಿದ್ರು ಬಾರಿ ಕನ್ಫ್ಯೂಸ್ ಮಾಡ್ತಾರಂತೆ, ಅದು ಅಲ್ಲಿಗೆ ಹೋಯ್ತದೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅದು ಮತ್ತೆ ಪವಿತ್ರಾತ್ಮ ನೆನಪಿಗಿತ್ತಂದ್ರೆ ಬರ್ಬೋದೇನೋ, ಗೊತ್ತಿಲ್ಲ ನನಗೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ನಾವು ದೇವರ ಅನುಗ್ರಹದಿಂದ ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೇವೆ. ಏನು? ಸ್ವರ್ಗವನ್ನು, ದೇವರ ಸಂಬಂಧವನ್ನು ಪಡ್ಕೊಂಡಿದ್ದೇವೆ. ಹೇಗೆ? ದೇವರು ಕೃಪೆಯಿಂದ ವಿಶ್ವಾಸದ ಮೂಲಕ ನಾವು ಸ್ವರ್ಗವನ್ನು ಹೊಂದಿಕೊಂಡಿದ್ದೇವೆ, ಸ್ವೀಕರಿಸಿಕೊಂಡಿದ್ದೇವೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈಗ ದೇವರ ಕೃಪೆ ಅಂದರೆ ಏನು ಅಂತ ತಿಳಿಬೇಕು. ದೇವರ ಕೃಪೆಯಿಂದ ನಾವು ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೇವೆ. ಈಗ ಗ್ರೇಸ್, ಕೃಪೆ ಅಂದರೆ ಏನು? ಕೃಪೆ ಅಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣದಂಡನೆಯನ್ನು ಅನುಭವಿಸಿ ಏನೆಲ್ಲ ಗಳಿಸಿದ್ದಾರೋ, ಫಲವನ್ನು ಗಳಿಸಿದ್ದಾರೋ, ಆ ಶ್ರಮದ ಫಲಕ್ಕೆ ಕೃಪೆ ಅಂತ ಹೇಳೋದು. ಯಾವುದಕ್ಕೆ? ಯೇಸು ಸ್ವಾಮಿ ಶಿಲುಬೆ ಯಾತನೆಯಲ್ಲಿ ಅನುಭವಿಸಿದ ನಂತರ
ಏನೆಲ್ಲ ಗಳಿಸಿಕೊಂಡಿದ್ದಾರೋ ಅದನ್ನ ಹೇಳೋದು ಕೃಪೆ. ಹಾಲೆಲೂಯ್ಯ. ಹೇಳೋಣ, ಅರ್ಥ ಆಯ್ತು? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗದ ಮಾಡಿದ ಸಲುವಾಗಿ ಏನೆಲ್ಲ ಗಳಿಸ್ಕೊಂಡಿದ್ದಾರೋ ಅದಕ್ಕೆ ಕೃಪೆ ಅಂತ ಹೇಳೋದು. ತಪ್ಪಾಗಿ ಅರ್ಥ ಆದರೆ ಬುದ್ಧಿವಂತರು ಇದರಲ್ಲಿ ಸಿಕ್ಕಾಕೊಳ್ತಾರೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಾನು ತಿಳ್ಕೊಂಡಿರೋದು ತಪ್ಪಾದರೆ ನನ್ನ ಜೀವನ ಪೂರ್ತಿ ಅದರ ರಿಸಲ್ಟ್ ಏನಾಗುತ್ತೆ? ತಪ್ಪಾಗಿರುತ್ತೆ. ಈಗ ಸ್ವರ್ಗ ನಾನು ಚರ್ಚಿಗೆ ಹೋಗೋದ್ರಿಂದ ಸಿಗೋದು, ನಾನು ಒಳ್ಳೆಯ ಕೆಲಸ ಮಾಡೋದ್ರಿಂದ ಸಿಗೋದು ಅಂಥೇಳಿ. ಆದರೆ ನನ್ನ ಜೀವನ ಪೂರ್ತಿ ಏನು ಮಾಡ್ತೇನೆ? ನಾನು ಸ್ವರ್ಗಕ್ಕಾಗಿ ಶ್ರಮಿಸ್ತೇನೆ. ಹಾಗಾದ್ರೆ ನಾನೇನು ಮಾಡ್ತಾ ಇದ್ದೇನೆ? ನಾನು ಕಲಬುರಗಿ ಬೀದರ್ ಬಸ್ಸಲ್ಲಿ ಹತ್ತಿ ಬೀದರಿಗೆ ಹೋಗಬೇಕಾಗಿರೋ ಕಲಬುರಗಿ ಹೋಗ್ತಾ ಇದ್ದೇನೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಹಾಗಾದರೆ ನಾವು ಒಳ್ಳೆ ಕೆಲಸ ಮಾಡಬಾರ್ದಾ? ಮಾಡಬೇಕು. ದಾನ ಧರ್ಮ ಮಾಡಬಾರ್ದಾ? ಮಾಡಬೇಕು. ಆದರೆ ಸ್ವರ್ಗ ಅದರ ಫಲ ಅಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಏನು ಅರ್ಥ ಆಯ್ತು? ಕಷ್ಟ ಆಗ್ತಾ ಇದೆ ನಿಮ್ಗೆ? ಅರ್ಥ ಆಯ್ತು? ಜೊತೆ ಅರ್ಥ ಆಯ್ತು? ಸ್ವಲ್ಪ ಹೇಳಿ ಬಿಡಿಸಮ್ಮ. ಕ್ವಶನ್ ಅಲ್ಲ, ನೀನು ಏನು ಕೇಳಿಸಿಕೊಂಡಿ ಅದನ್ನೇ ರಿಪೀಟ್ ಮಾಡು. ದೇವ್ರ ಚರ್ಚಿಗೆ ಹೋಗ್ಬೇಕಂತ. ಮತ್ತೆ ನೋಡಿ, ಎಲ್ಲ ಜನರು ಪ್ರಪಂಚದಲ್ಲಿ ಏನು ಮಾಡ್ತಾ ಇದ್ದಾರೆ? ದೇವರನ್ನು ಮೆಚ್ಚಿಸಲಿಕ್ಕೆ ದೇವಾಲಯಕ್ಕೆ ಹೋಗ್ತಾರೆ, ಕಾಣಿಕೆ ಹಾಕ್ತಾರೆ, ಏನು ಹರಕೆ ಮಾಡಿ ಕಾಣಿಕೆ ಹಾಕ್ತಾರೆ, ದೇವರನ್ನು ಮೆಚ್ಚಿಸುವ ಸಲುವಾಗಿ ಭಾಳ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಅದರಿಂದ ಸ್ವರ್ಗ ಸಿಗತ್ತಾ? ಕ್ರೈಸ್ತರಿಗೆ ಕನ್ಫರ್ಮೇಷನ್ ಇಲ್ಲದಿದ್ದರೆ, ದೃಢ ಇಲ್ಲದಿದ್ದರೆ, ಸರಿ ಗೊತ್ತಾಗದಿದ್ದರೆ ಉಳಿದವರಿಗೆ ಗೊತ್ತಾಗೋದು? ಕ್ರೈಸ್ತರು ಅದನ್ನು ಸಹಿ ಗ್ರಹಿಸಿಕೊಳ್ಳದೆ ಹೋದರೆ ಉಳಿದವರಿಗೆ ಶುಭ ಸಂದೇಶವನ್ನು ಯಾರು ಸಾರೋದು? ಶುಭ ಸಂದೇಶವನ್ನು ಸಾರದೆ ಹೋದರೆ ಇಡೀ ಲೋಕವು ಹೇಗೆ ರಕ್ಷಣೆ ಹೊಂದೋದು? ದೇವ್ರು ಮಾಡ್ತಾರೆ, ದೇವರಿಗಾಗತ್ತೆ. ಉದಾಹರಣೆ ಕೊಡ್ತೇನೆ, ಮೊದಲು ನೋಟ್ ಮಾಡ್ಕೊಳ್ಳಿ. ಪ್ರೇಷಿತರ ಕಾರ್ಯಕಲಾಪಗಳು ದೇವರಿಗೆ ಎಲ್ಲವೂ ಸಾಧ್ಯ. ಹತ್ತನೇ ಅಧ್ಯಾಯ. ಈಗ ನಾವೇನು ಕೇಳ್ತಾ ಇದ್ದೇವೆ? ಯಾಕೆ ಓದ್ತಾ ಇದ್ದೇವೆ? ಇದು ಸ್ವರ್ಗ ಸಾಮ್ರಾಜ್ಯ ಎಲ್ಲರಿಗೆ ಸಿಗುವಂತೆ ಮಾಡೋದು ಕ್ರೈಸ್ತರ ಕೆಲಸ. ಯಾರ ಕೆಲಸ? ಕ್ರೈಸ್ತರ ಕೆಲಸ. ನಾವೇನು ಮಾಡ್ತಾ ಇದ್ದೇವೆ? ಹೊಟ್ಟೆ ತುಂಬಿಸ್ತಾ ಇದ್ದೇವೆ, ಮನೆ ಕಟ್ತಾ ಇದ್ದೇವೆ, ಮನೆ ಮೇಲೆ ಮನೆ ಕಟ್ತಾ ಇದ್ದೇವೆ, ಬ್ಯಾಂಕಲ್ಲಿ ದುಡ್ಡು ಸೇರಿಸ್ತಾ ಇದ್ದೇವೆ. ಹೌದು, ನಾನೇ ಹೇಳ್ತೇನೆ, ಇಲ್ಲ ಭಾಳ ಉದ್ದ ಆಗುತ್ತೆ. ಕೊರ್ನೆಲಿಯಸ್ ಎಂಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆದಿದೆ. ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ. ಒಂದಿನ ಈ ಕೊರ್ನೆಲಿಯಸ್ ಎಂಬವನು ಯಾವ ವ್ಯಕ್ತಿ ಅಂದರೆ, ಅವನು ಯಹೂದಿ ಅಲ್ಲ, ಯಹೂದಿ ಧರ್ಮದವನಲ್ಲ. ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನು, ಯಹೂದ್ಯರ ದೇವರನ್ನು ಆರಾಧಿಸುವವನಾಗಿದ್ದು, ನಿಜವಾದ ದೇವರನ್ನು ಆರಾಧಿಸುವನು, ಪ್ರೀತಿಸುವನು. ಆದ ಕಾರಣ, ಸರಿ ಕೇಳಬೇಕು, ಆದ ಕಾರಣ ಅವನು ಯಹೂದಿಗಳಿಗೆ ದಾನ ಧರ್ಮ ಮಾಡ್ತಾ ಇದ್ದ.
ಏನು ಮಾಡ್ತಾ ಇದ್ದ? ಯಹೂದಿಗಳಿಗೆ ದಾನ ಧರ್ಮ ಮಾಡ್ತಾ ಇದ್ದ, ಅವರ ಒಳ್ಳೆ ಕೆಲಸಕ್ಕೆ ಕೊಡ್ತಾ ಇದ್ದ, ಅದು ಮಾಡ್ತಾ ಇದ್ದ, ಇದು ಮಾಡ್ತಾ ಇದ್ದ. ಒಂದು ದಿನ 3ನೇ ವಾಕ್ಯದಿಂದ ಓದಿದ್ರು. ಅದೊಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯ. ಹಾಂ ಅವನಿಗೊಂದು ದಿವ್ಯ ದರ್ಶನವಾಯಿತು. ಹಾಂ ದೇವದೂತನೊಬ್ಬನು ತನ್ನ ಮನೆಯೊಳಗೆ ಬಂದು ಹಾಂ ಕೊರ್ನೆಲಿಯ ಎಂದು ಕರೆಯುವುದನ್ನು ಸ್ಪಷ್ಟವಾಗಿ ಕಂಡನು. ಹಾಂ ಕೊರ್ನೆಲಿಯನ್ನು ಭಯದಿಂದ ದೇವದೂತನನ್ನು ತೆಗೆದುಕೊಂಡು ನೋಡುತ್ತಾ, ಹಾಂ ಏನು ಸ್ವಾಮಿ ಎಂದನು. ಅದಕ್ಕೆ ದೇವದೂತನು, ನಿನ್ನ ಪ್ರಾರ್ಥನೆ ಮತ್ತು ನಿನ್ನ ದಾನ ಧರ್ಮ ದೇವರನ್ನು ಮುಟ್ಟಿವೆ, ಅವರು ನಿನ್ನನ್ನು ಮೆಚ್ಚಿದ್ದಾರೆ, ನಿನ್ನ ಕೋರಿಕೆಗಳನ್ನು ಈಡೇರಿಸಲಿದ್ದಾರೆ. ಹಾಂ ನೀನು ಈಗಾಗಲೇ ಜೊಪ್ಪಕ್ಕೆ ಆಳುಗಳನ್ನು ಕಳಿಸಿ ಪೇತ್ರ ಎಂದು ಕರೆಯಲಾಗುವ ಸಿಮೋನನ್ನು ಬರೆಹೇಳು. ಅವನನ್ನು ಸಮುದ್ರ ತೀರದಲ್ಲಿ ವಾಸಿಸುವ ಚರ್ಮ ಹದ ಮಾಡುವ ಸಿಮೋನನ ಮನೆಯಲ್ಲಿ ತಂಗಿದ್ದಾನೆ. ಅವಾಗ ಸಾಕು 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 ಕೇಳಿದ್ರಿ? ಮಕ್ಕಳಿಗೆ ಕಿವಿ ಕೊಟ್ರಿ? ಚೆನ್ನಾಗಿ ಕಿವಿ ಕೊಡಬೇಕು. ಈಗಲೇ ಕಿವಿ ಒಳಗೆ ಹೋದರೆ ಕೆಲಸ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕಾರ್ನೆಲಿಯಸ್ ಎಂಬುವನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದ. ಅವನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ದೇವದೂತರನ್ನು ದೇವರು ಕಳಿಸಿದ್ರು. ಹೌದಾ? ಓಕೆ. ಆ ಕಾರ್ನೆಲಿಯಸ್ಗೆ ಏನಂತ ಸಂದೇಶ ಕೊಟ್ಟರು ದೇವದೂತರು? ನಿನ್ನ ಪ್ರಾರ್ಥನೆ, ನಿನ್ನ ದಾನ ಧರ್ಮ ದೇವರನ್ನು ಮುಟ್ಟಿದೆ, ಆದ್ರಿಂದ ನಿನ್ನ ಕೋರಿಕೆ ಈಡೇರಿದೆ, ನಿನಗೆ ಸ್ವರ್ಗ ಕೊಡ್ತೇನೆ. ಹಾಗೆ ಹೇಳಿದ? ಹಾಗೆ ಹೇಳಿತಾ? ಇಲ್ಲ. ಓಕೆ, ಮತ್ತೇನು ಹೇಳಿತು? ನೀನು ಈಗಲೇ ನಿನ್ನ ಜನರನ್ನ ಪೇತ್ರ ನಿಲ್ಲುವಲ್ಲಿ ಕಳಿಸು, ಅವನಿಗೆ ಬರ್ಲಿಕ್ಕೆ ಹೇಳು. ಉಳಿದ ವಿಷಯವನ್ನು ಅವನೇ ಹೇಳ್ತಾನೆ. ಎಲ್ಲಿ ಹೋಗ್ಬೇಕು? ಪೇತ್ರನಿಗೆ ಬರ್ಲಿಕ್ಕೆ ಹೇಳು. ಯಾಕೆ ದೇವದೂತರಿಗೆ ಅದು ಸಂದೇಶ ಕೊಡ್ಲಿಕ್ಕೆ ಆಗ್ಲಿಲ್ವಾ? ಮುಂದೆ ನೋಡಿ. ಹತ್ತನೇ ಅಧ್ಯಾಯ 34, ನಾನೇ ಹೇಳ್ತೇನೆ, 34ರಿಂದ 43 ವಾಕ್ಯದವರೆಗೆ ಪೇತ್ರ ಯೇಸು ಸ್ವಾಮಿ ಜನಿಸಿದ್ದರಿಂದ ಮರಣದ ತನಕದ ಶುಭ ಸಂದೇಶವನ್ನ ಅವರಿಗೆ ಸಾರಿದ. ಏನು ಸಾರಿದ? ಯೇಸು ಹೇಗೆ ಜನಿಸಿದ್ರು, ಯಾಕೆ ಮರಣ ಹೊಂದಿದ್ರು, ಪುನರುತ್ಥಾನ ಹೊಂದಿದ್ರು, ಈ ಸತ್ಯವನ್ನ ಬೋಧನೆ ಮಾಡಿದ. ಅದಾದ ನಂತರ ಏನಾಯ್ತು? 44ನೇ ವಾಕ್ಯ ಓದಿಬಿಡೋದು. ಪೇತ್ರನು ಮಾತನಾಡುತ್ತಿದ್ದಂತೆ ಅವನ ಉಪದೇಶವನ್ನು ಕೇಳುತ್ತಿದ್ದ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು. ಎಲ್ಲರೂ ವಿವಿಧ ಭಾಷೆಗಳನ್ನು ಮಾತನಾಡುತ್ತಾ ದೇವರ ಮಹತ್ವವನ್ನು ಸ್ತುತಿಸತೊಡಗಿದರು. ಚೊಪ್ಪದಿಂದ ಪೇತ್ರನೊಡನೆ ಬಂದಿದ್ದ ಯಹೂದ್ಯ ಭಕ್ತ ವಿಶ್ವಾಸಿಗಳು ಇದನ್ನು ಕಂಡು ದೇವರ ಅನ್ಯ ಧರ್ಮದವರ ಮೇಲೂ ಪವಿತ್ರಾತ್ಮಧಾರೆ ಎರಗುತ್ತಿದ್ದರಲ್ಲ ಎಂದು ವಿಸ್ಮಸಿತರಾದರು. ಆಗ ಪೇತ್ರನು, ನಮ್ಮಂತೆ ಪವಿತ್ರಾತ್ಮ ಅವರನ್ನು ಪಡೆದಿರುವ ಈ ಜನರಿಗೆ ಭಿಕ್ಷಾಸ್ಥಾನ ಕೊಡಲು ಅಭ್ಯಂತರವಿದೆಯೇ ಎಂದನು. ಅನಂತರ ಅವರಿಗೆ ಯೇಸುಕ್ರಿಸ್ತರ ನಾಮದಲ್ಲಿ ಭಿಕ್ಷಾಸ್ಥಾನ ಪಡೆಯುವಂತೆ ಆಜ್ಞಾಪಿಸಿದರು. ಓಕೆ, ಈಗ ಏನು ಮಾಡಿದರು? ಅವರು ಬೋಧನೆ ಕೇಳ್ತಾ ಇದ್ದಂತೆ ಅವರಲ್ಲಿ ವಿಶ್ವಾಸ ಹುಟ್ಟಿತು. ಆ ವಿಶ್ವಾಸದ ಫಲವಾಗಿ ದೇವರು ಅವರನ್ನು ಸ್ವೀಕರಿಸಿದ್ರು, ಅವರಿಗೆ ಪವಿತ್ರಾತ್ಮರನ್ನು ಕಳಿಸಿಕೊಟ್ರು. ಅಂತ ಹೇಳಿದರೆ ಸ್ವರ್ಗಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದರು. ಯಾವಾಗ? ಶುಭ ಸಂದೇಶವನ್ನು ಅವರು ಕೇಳಿಸಿಕೊಂಡಾಗ. ಯಾಕೆ ಶುಭ ಸಂದೇಶವನ್ನು ಡೈರೆಕ್ಟಾಗಿ ದೇವದೂತರು ಹೇಳಲಿಲ್ಲ? ಹೇಳ್ಬೋದಿತ್ತ? ಈ ಅಧಿಕಾರ ಇರೋದು ಭೂಮಿಯಲ್ಲಿರುವ ಮನುಷ್ಯರಿಗೆ ಮಾತ್ರ. ನನಗೆ, ನಿಮಗೆ, ಎಲ್ಲರಿಗೆ ಏನು ಶುಭ ಸಂದೇಶವನ್ನು ಸಾರುವಂಥದ್ದು. ಏನಂತೇಳಿ? ಸ್ವರ್ಗ ಹೇಗೆ ಸಿಗತ್ತೆ ಅಂತೇಳಿ. ಯಾರ ಪುಣ್ಯದ ಕಾರ್ಯದ ಫಲ ಅಲ್ಲ. ನಾವು ಸ್ವರ್ಗ ಸಿಗ್ಲಿಕ್ಕೋಸ್ಕರ ಪುಣ್ಯಕಾರ ಮಾಡ್ತಾಯಿದ್ರೆ ನಿಲ್ಲಿಸಿ, ದಾನ ಧರ್ಮ ಮಾಡ್ತಾಯಿದ್ರೆ ನಿಲ್ಲಿಸಿ. ಯಾಕೆ ಮಾಡ್ತೀರಂತ ತಿಳ್ಕೊಂಡು ಮತ್ತೆ ಮಾಡಿ.
ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈಗ ಅಲ್ಲಿ ದೂತರಿಗೆ ದೀಕ್ಷಾ ಸ್ನಾನ ಕೊಡ್ಬೋದಿತ್ತಲ್ವಾ? ಈ ಕಾರ್ಯವನ್ನ ದೇವರು ಮನುಷ್ಯರಿಗೆ ಮಾತ್ರ ವಹಿಸಿಕೊಟ್ಟಿರೋದು, ಮನುಷ್ಯರಿಗೆ ಮಾತ್ರ ಅಧಿಕಾರ ಇರುವಂಥದ್ದು. ದೇವದೂತರಿಗೂ ಮಾಡ್ಲಿಕ್ಕಾಗಲ್ಲ. ದೇವದೂತರು ಡೈರೆಕ್ಟ್ ಶುಭ ಸಂದೇಶ ಕೇಳುವ ಮೊದಲೇ ಪವಿತ್ರಾತ್ಮರನ್ನು ದೇವರು ಕಳಿಸ್ಬೋದ ಇತ್ತೋ ಇಲ್ವೋ? ಲಾಜಿಕ್ ಯಾಕೆ ಹೀಗೆ ಮಾಡಿ ಊಟ ಮಾಡ್ತಾರೆ ದೇವರು? ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ದೇವರಿಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ, ಹೀಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ, ಅವ್ರು ಹೀಗೆ ಕೊಡೋದು. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಯಾಕೆಂದ್ರೆ ನನಗೆ ಸ್ವಾತಂತ್ರ್ಯ ದೇವರು ಕೊಟ್ಟಿದ್ದಾರೆ, ದೇವರು ನನ್ನ ಮುಂದೆ ಇಟ್ಟಿದ್ದಾರೆ. ಯೇಸು ಸ್ವಾಮಿ ಶ್ರಮಿಸಿದ ಫಲವನ್ನ, ಅಂದ್ರೆ ಕೃಪೆಯನ್ನ ನಾನು ಅದನ್ನ ಪಡ್ಕೊಳ್ಬೇಕಾದ್ರೆ ನನ್ನ ವಿಶ್ವಾಸವನ್ನ ಉಪಯೋಗಿಸ್ಬೇಕು. ಏನು ಉಪಯೋಗಿಸ್ಬೇಕು? ವಿಶ್ವಾಸ ಹೇಗೆ ಬರುತ್ತೆ? ಎಲ್ಲಿಂದ ಬರುತ್ತೆ? ನಾನು ಶುಭ ಸಂದೇಶವನ್ನು ಕೇಳಿದಾಗ ಗುರುಗಳು, ಪಾಸ್ಟರ್ಗಳು ಯಾರೋ ಶುಭ ಸಂದೇಶ ಯೇಸು ಸ್ವಾಮಿ ಬಗ್ಗೆ ತಿಳಿಸ್ಕೊಟ್ರು. ನಮ್ಮ ಹಿರಿಯರು ಆ ಶುಭ ಸಂದೇಶವನ್ನು ಒಪ್ಕೊಂಡ್ರು. ಹೌದಾ ಇಲ್ಲ? ಇಲ್ಲಿದ್ದಾರೆ ಅವರು ಒಪ್ಕೊಂಡ್ರ ಸಲುವಾಗಿ ಏನು ಹೇಳಿದರು? ಬಾಯಲ್ಲಿ ಅದನ್ನ ಗುರುಗಳು ನುಡಿಸಿದ್ರು. ನೀನು ಸೈತಾನನ್ನು ಬಿಟ್ಟು ಬಿಡುತ್ತೀಯೋ? ಹೌದು, ಬಿಟ್ಟು ಬಿಡುತ್ತೇನೆ. ಹೌದು ಸ್ವಾಮಿ ಹೇಳಿದ್ರ ಇಲ್ಲ? ತಾತ ಸ್ನಾನ ದೀಕ್ಷೆ ಕೊಡುವಾಗ ಸೈತಾನನ್ನು ಬಿಟ್ಟು ಬಿಡುತ್ತೀಯೋ? ಏನು ಹೇಳಿದ್ರಿ? ಬಿಡ್ತೀರಾ ಅಂತ ಹೇಳಿದ್ರಿ, ಬಿಡಲ್ಲ ಅಂತ ಹೇಳಿದ್ರಿ. ಅವನ ಎಲ್ಲ ಕಾರ್ಯಗಳನ್ನು ಬಿಟ್ಟು ಬಿಡ್ತೀರೋ? ಹೌದು, ಬಿಟ್ಟು ಬಿಡ್ತೇನೆ. ಅದರ ಜೊತೆಗೆ ನಮಗೆ ಕೆಲವು ವಿಶ್ವಾಸದ ಪ್ರಾರ್ಥನೆ ಅಂತ ಹೇಳ್ಕೊಟ್ಟಿದ್ರು. ನಾವು ಯಾಕೆ ಹೇಳ್ತೇವೆ ನಮಗೆ ಗೊತ್ತಿಲ್ಲ. ಅದರಲ್ಲಿ ಹೇಳಿದೆ ಯೇಸುವಿನ ಜನನ, ಮರಣ, ಪುನರುತ್ಥಾನ. ಏನು ವಿಶ್ವಾಸದ ಪ್ರಾರ್ಥನೆ? ಸ್ವರ್ಗದಲ್ಲಿಯೂ ಭೂಮಿಯಲ್ಲೂ ಅವರ ಏಕಮಾತ್ರ ಪುತ್ರರಾದ ಯೇಸು ಕ್ರಿಸ್ತನ್, ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಅವರು ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪಾನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಬಲಪಾರ್ಶ್ವದಲ್ಲಿ ಆಸೀನರಾಗಿದೆ. ಇದೆಲ್ಲ ಹೇಳಿದ್ದೇವೋ? ಹಾಗಾದ್ರೆ ನಾವು ಇದನ್ನ ವಿಶ್ವಾಸಿಸಿ ಹೇಳಿದ್ದೇವೆ. ವಿಶ್ವಾಸಿಸದೆ ಹೇಳಿದ್ರೆ ನಾವು ಇನ್ನೂ ಸಿಕ್ಕಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದೆ? ಪರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ. ಮುಂದೆ ನಾವು ಪರೀಕ್ಷೆ ಮಾಡೋಣ, ನಾವು ಸ್ವರ್ಗದಲ್ಲಿ ಇದ್ದೇವೆ ಇಲ್ಲಿದ್ದೇವೆ ಅಂತೇಳಿ. ಆದರೆ ಇವತ್ತಾಗಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹೇಗೆ ದೇವರು ನನ್ನ ಜೇಬಿಗೆ ಹಾಕಲ್ಲ, ನನ್ನ ಮಗ ಬೇಸ್ ತಗೋ ನಿನ್ ಸ್ವರ್ಗ ಅಂತೇಳಿ ಇಲ್ಲಿ ಇಟ್ಟಿದ್ದಾರೆ. ನಾನೇನು ಮಾಡಬೇಕು? ವಿಶ್ವಾಸದ ಮೂಲಕ ಅದನ್ನು ತಗೋಬೇಕು. ಹಾಗೆಯೇ ನನಗೆ ಆರೋಗ್ಯವನ್ನು ಇಲ್ಲಿಟ್ಟಿದ್ದಾರೆ, ನಾನು ವಿಶ್ವಾಸದ ಮೂಲಕ ತಗೋಬೇಕು. ಬಿಡುಗಡೆಯನ್ನು ಇಲ್ಲಿ ಇಟ್ಟಿದ್ದಾರೆ, ವಿಶ್ವಾಸದ ಮೂಲಕ ತಗೋಬೇಕು. ನೀತಿವಂತತೆಯನ್ನು ಇಲ್ಲಿ ಇಟ್ಟಿದ್ದಾರೆ, ವಿಶ್ವಾಸದ ಮೂಲಕ ತಗೋಬೇಕು. ದೇವ್ರ ಜೇಬಿಗೆ ಹಾಕಲ್ಲ. ಹಾಲೆಲೂಯ್ಯ. ಇಲ್ಲಿ ನೋಡಿದ್ವಲ್ಲ ಹೇಗೆ ದೇವರು ಕಾರ್ಯ ಮಾಡುತ್ತಾರೆ, ದೇವರ ರಾಜ್ಯ ಹೇಗೆ ಕಾರ್ಯ ಮಾಡುತ್ತೆ. ದೇವರು ಕೊಟ್ಟರು ನಾವು ತಗೊಳ್ಬೇಕಾದ್ರೆ ಹೇಗೆ ತಗೊಳ್ಬೇಕು? ವಿಶ್ವಾಸದಲ್ಲಿ ದೃಢತೆಯಿಂದ ತಗೊಳ್ಬೇಕು. ವಿಶ್ವಾಸದಲ್ಲಿ ದೃಢತೆ ಯಾವಾಗ ಬರುತ್ತೆ? ಶುಭ ಸಂದೇಶವನ್ನು ನಾವು ಯಾವಾಗ ಚೆನ್ನಾಗಿ ಆಲಿಸ್ತೇವೋ ಆವಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ದೃಢತೆ ಜಾಸ್ತಿ ಆಗುತ್ತೆ. ಆಗ ನಾವು ಆಟೋಮೆಟಿಕ್ ಆಗಿ ರಿಸೀವ್ ಮಾಡ್ತೀವಿ. ಇಲ್ಲಿ ಅವರೇನಾದರೂ ಪ್ರಯತ್ನ ಪಟ್ರ, ಅವ್ರು ಕೇಳ್ತಾ ಇದ್ದಾಗೆ ಪವಿತ್ರಾತ್ಮರು ಅವ್ರ ಮೇಲೆ ಬಂದರು. ಯಾವ ಪ್ರೊಸೆಸ್ಸು ನಡೀಲಿಲ್ಲ, ಸ್ನಾನ ದೀಕ್ಷೆನೂ ಕೊಟ್ಟಿರಲಿಲ್ಲ. ಅದರ ನಂತರ ಎಲ್ಲರಿಗೂ ಕನ್ಫ್ಯೂಷನ್ ಆಯ್ತು, ಈಗ ಸ್ನಾನ ದೀಕ್ಷೆ ಕೊಡಬೇಕೋ ಬೇಡೋ ಅಂತೇಳಿ. ಮತ್ತೆ ಸ್ನಾನ ದೀಕ್ಷೆನೂ ಕೊಟ್ಟುಬಿಟ್ರು. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವು ಸ್ವರ್ಗ ರಾಜ್ಯಕ್ಕೆ
ಬಾಧ್ಯಸ್ಥರಾದೆವು. ಏನಾದೆವು? ಬಾಧ್ಯಸ್ಥರ ಬಾಧ್ಯಸ್ಥರಾದೆವು ಅಂದ್ರೆ ಏನು ಇಂಗ್ಲೀಷಲ್ಲಿ? ಕನ್ನಡದಲ್ಲಿ ಭಾಳ ಉತ್ತಮ ಕನ್ನಡ ಮಾತಾಡಿದ್ರೆ ಯಾರಿಗೇನು ಅದು ಏನಂತ ಅಲ್ಲಿ ಹೋಗ್ಲಿಕ್ಕೆ ಯೋಗ್ಯರ ಸಿಲೆಕ್ಟೆಡ್ ಅಷ್ಟೇ. ಹಾ, ಏನು ಸೆಲೆಕ್ಟೆಡ್, ಏನು ಹಾ, ಮತ್ತೆ ಬೀಳುವ ಚಾನ್ಸ್ ಇದೆ. ಹಾಲೆಲೂಯಾ. ಯಾವಾಗ ಬೀಳ್ತೇವೆ? ನಮ್ಮ ವಿಶ್ವಾಸ ಆ ಕಡೆ ಈ ಕಡೆ ಅಲ್ಲಾಡಿ ನಾವು ಪಟ್ಟಿ ಚೇಂಜ್ ಮಾಡಿದರೆ ಬಿದ್ದು ಬೀಳ್ತೇವೆ. ಹಾಲೆಲೂಯಾ. ನಮ್ಮ ನಿವೇದನೆ ಯಾವಾಗ ಬದಲಾಗುತ್ತೋ, ನಮ್ಮ ವರ್ಡ್ಸ್ ಯಾವಾಗ ಚೇಂಜ್ ಆಗುತ್ತೋ ಆ ದಿನ ಅದು ಹೋಯ್ತು. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನಾನು ಆಗ ಒಂದು ಸಾಕ್ಷಿ ಹೇಳಿದೆ. ಒಬ್ಬ ಗಡ್ಡದವನಿದ್ದ, ಮೊದಲು ಕ್ರಿಸ್ತನಲ್ಲಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟ, ತನ್ನ ರಕ್ಷಣೆಗಾಗಿ ಯೇಸು ಸ್ವಾಮಿ ಬಂದರು ಅಂತೇಳಿ. ಅದರ ನಂತರ ಅವನು ಹೇಳ್ತಾನೆ, ಅವರು ಏನೋ ಪ್ರವಾದಿ, ನಾನು ಸರ್ವೇಶ್ವರನಲ್ಲಿ ವಿಶ್ವಾಸ ಇಡ್ತೇನೆ, ಅವರು ಪ್ರವಾದಿ ಮಾತ್ರ ಅಂತೇಳಿ. ಈಗ ಏನಾಯ್ತು ಅವನ ವಿಶ್ವಾಸ? ಅದೋ ಗತಿ. ಯಾಕಾಯ್ತು? ಅವನು ಇದನ್ನು ಬೋಧಿಸ್ತಿರುವವರನ್ನು ನೋಡಿದ. ಯಾರನ್ನು ನೋಡಬೇಕಿತ್ತು? ಬೋಧನೆಯನ್ನ ನೋಡಬೇಕಿತ್ತು. ಏನ್ ನೋಡಬೇಕಿತ್ತು? ಬೋಧನೆಯನ್ನು ನೋಡಿ, ಬೋಧನೆಯಲ್ಲಿರುವ ಸತ್ಯವನ್ನ ಅರಿತುಕೊಂಡು, ಯೇಸು ಸ್ವಾಮಿಯನ್ನ ಅರಿತುಕೊಂಡು, ಆ ಯೇಸು ಸ್ವಾಮಿಯಲ್ಲಿ ಅವನ ವಿಶ್ವಾಸ ಇಡಬೇಕಿತ್ತು. ಅವನ ದೃಢತೆ ಯಾವುದ್ರಲ್ಲಿ ಇರಬೇಕಿತ್ತು? ಅವನ ಕೇಳಿದ್ರಲ್ಲಿ ಇರಬೇಕಿತ್ತು. ಅವನು ಏನನ್ನು ನೋಡ್ದ? ಓ ಬ್ರದರ್, ಈ ಬ್ರದರ್ ಕೇಳಿ ಕೇಳಿ ಈಗ ಇವ್ರ ಮಾತು ಕೇಳಿದ್ರು ಆಯ್ತಪ್ಪ, ಆ ಬ್ರದರ್ ಚೆನ್ನಾಗಿದ್ದಾರೆ, ಆ ಬ್ರದರ್ ಚೆನ್ನಾಗಿ ಸರಿ ಹೇಳ್ತಾರೆ ಅಂತೇಳಿ ಅವ್ರ ಹಿಂದೆ ಹೊಡ್ತಾರೆ. ಇದಾಗತ್ತೆ. ಇನ್ನು ಇಷ್ಟು ಅಟ್ರಾಕ್ಟಿವ್ ಬೋಧನೆಗಳು ಬರುತ್ತೆ, ಆಕರ್ಷಕ. ನಾವು ಅದಕ್ಕೆ ನಮ್ಮ ಗುರುಗಳು ಜಾಗ್ರತೆ ವಹಿಸ್ತಾರೆ. ನಿಮ್ಗೆ ಹೇಳ್ತಿದ್ದಿಲ್ಲ, ಗುರುಗಳ ಟೇಬಲಲ್ಲಿ ಏನು ಮಾತಾಡ್ತಾರೆ ಗೊತ್ತಿಲ್ಲ ಅಲ್ಲ. ಗುರುಗಳು ಜಾಗ್ರತೆ ಮಾಡ್ತಾರೆ. ಏನು? ದೇವರಲ್ಲಿ ಬಂದವರು ವಿಶ್ವಾಸವನ್ನು ಕಳೆದುಕೊಳ್ಳಬಾರ್ದು ಅನ್ನುವ ನಿಟ್ಟಿನಲ್ಲಿ ನಮ್ಮನ್ನು ರಿಟ್ರೀಟ್ ಮಾಡಿ, ಅದು ಮಾಡಿ, ಇದು ಮಾಡಿ, ಅದು ಕಾಂಪಿಟೀಷನ್, ಇದು ಕಾಂಪಿಟೀಷನ್ ಎಲ್ಲ ಒಂದು ಇಡಲಿಕ್ಕೆ, ಕಳ್ಕೊಂಡು ಹೋಗೋದಾಗೆ ನೋಡಲಿಕ್ಕೆ ಭಾಳ ಪ್ರಯತ್ನಿಸ್ತಾರೆ. ವಿಶ್ವಾಸದಲ್ಲಿ ಅಲ್ಲಾಡೋದಾಗೆ. ನಮಗನಿಸುತ್ತೆ, ಯಾಕಪ್ಪ ಈ ಗುರುಗಳು ಇದೆಲ್ಲ ಮಾಡ್ತಾರೆ? ವೆಲಂಕಣಿ ಟ್ರಿಪ್ ಅಂತೆ, ಅದಂತೆ, ಇದಂತೆ, ಜಾತ್ರೆ ಅಂತೆ. ಇದಕ್ಕೆಲ್ಲ ಒಂದು ಅರ್ಥ ಇದೆ. ನಮಗೆ ಹೊರಗಿಂದ ನೋಡುವಾಗ ಬೇರೆನೇ ಕಾಣುತ್ತೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಈಗ ಒಂದು ಸ್ವಲ್ಪ ಹೊತ್ತು ಬ್ರೇಕ್.